ನಾವು ಒಬ್ಬ ಯವನಸ್ಥನಾದಂತ ಆ ತಿಮೋತಿನ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ ಸುಮಾರು ಒಂದು 7ರಿಂದ 8 ಯವನಸ್ಥರ ಬಗ್ಗೆ ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಆದರೆ ಈಗ ನಮ್ಮ ಮುಂದೆ ಇರುವಂತ ಈ ಸಮಯದಲ್ಲಿ ಆ ಯವನಸ್ಥನಾದಂತ ತಿಮೋತಿನ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಮೊದಲು ನಾನು ದೇವರ ವಾಕ್ಯವನ್ನು ಓದ್ತೀನಿ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ 20ನೇ ವಚನ ನಾನು ಓದ್ತಾ ಇದ್ದೇನೆ. 21, 22. ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋತಿಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳುಹಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೆನು. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರು ಇಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ತಿಮೋತಿನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸನೆಂಬುದು ನಿಮಗೆ ಗೊತ್ತುಂಟು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನೇ ಆಶೀರ್ವದಿಸಿ ಆತನೇ ತನ್ನ ಆತ್ಮನ ಮೂಲಕವಾಗಿ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ಯವನಸ್ಥರಾಗಿ ನಾವು ಬೈಬಲ್ ನಲ್ಲಿದ್ದಂತ ಯವನಸ್ಥರ ಜೀವನವನ್ನು ಆಧಾರ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಬರೀ ನಾವು ಕೇಳುವಂತವರೇ ಆಗಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ದೇವರ ವಾಕ್ಯವನ್ನು ಬರೀ ಕೇಳುವಂತವರು ಮಾತ್ರವಾಗಿರಬಾರದು, ಅದನ್ನು ಕೈಕೊಂಡು ನಡೆಯುವಂತವರು, ಅದರ ಪ್ರಕಾರವಾಗಿ ಪ್ರವರ್ತಿಸುವಂತವರು ನಾವಾಗಿರಬೇಕು. ಆಗಲೇ ನಮಗೆ ಆಶೀರ್ವಾದ, ಆಗಲೇ ದೇವರಿಂದ ನಮಗೆ ಸಹಾಯವೂ ಸಿಗ್ತದೆ. ಈಗ ಇಲ್ಲಿ ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ನಾವು ಯವನಸ್ಥನಾದಂತ ತಿಮೋತಿನ ಬಗ್ಗೆ ನಾವು ಓದಿದ್ದೇವೆ. ಆದರೆ ಈ 4 ವಚನಗಳನ್ನು ನಾವು ಆಲೋಚನೆ ಮಾಡುವಾಗ ಪೌಲನು ತಿಮೋತಿನನ್ನು ಎಷ್ಟು ಉನ್ನತವಾದಂತ ಸ್ಥಾನದಲ್ಲಿ ಆತನು ಇಟ್ಟಿದ್ದಾನೋ, ಎಷ್ಟು ಉನ್ನತವಾದಂತ ಸ್ಥಾನವು ಆ ತಿಮೋತಿನಿಗೆ ಕೊಟ್ಟಿದ್ದಾನೋ ನಾವು ಈ ವಚನ ಭಾಗದಲ್ಲಿ ಗಮನಿಸ್ತೇವೆ. ನಾನು ಕಳೆದ ಸಾರಿ ಈ ವಚನಗಳ ವಿಷಯದಲ್ಲಿ ಆಲೋಚನೆ ಮಾಡಬೇಕಾದ್ರೆ ಒಂದು ವಿಷಯವಿದೆ. ಪೌಲನ ಜೊತೆಯಲ್ಲಿ ಸೇವೆ ಮಾಡಿದಂತವರು ಅನೇಕ ಜನರಿದ್ದಾರೆ. ಪೌಲನಿಗೆ ಸಹಕಾರಿಗಳಾಗಿ ಸೇವೆಯಲ್ಲಿ ಪ್ರೋತ್ಸಾಹ ಕೊಟ್ಟಂತವರು ಮತ್ತು ಸಪೋರ್ಟ್ ಮಾಡಿದಂತವರು ಅನೇಕ ಜನರಿದ್ದಾರೆ. ಆದ್ರೆ ಅಷ್ಟು ಜನರಲ್ಲಿ ಕೂಡ ಅಪೊಸ್ತಲನಾದ ಪೌಲನು ತಿಮೋತಿನಿಗೆ ಕೊಟ್ಟಂತ ಒಂದು ಸ್ಥಾನ, ಅದು ಶ್ರೇಷ್ಠವಾದಂತ ಒಂದು ಸ್ಥಾನ ಅಂತೇಳಿ ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಏನು ಕೊಟ್ಟಿದ್ದಾನೆ? 20ನೇ ವಚನದಲ್ಲಿ, ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರು ಇಲ್ಲ. ಅನೇಕ ಜನರಿದ್ದಾರೆ, ಅನೇಕ ಜನರು ಪೌಲನ ಜೊತೆಯಲ್ಲಿದ್ದಾರೆ. ಆದರೆ ಸಭೆಗಳ ವಿಷಯದಲ್ಲಿ ಯಥಾರ್ಥವಾಗಿ ಚಿಂತಿಸುವಂತವರು ತಿಮೋತಿನ ಹಾಗೆ ಮತ್ತೊಬ್ಬರಿಲ್ಲ. ತಿಮೋತಿನ ಹಾಗೆ ಮತ್ತೊಬ್ಬರಿಲ್ಲ, ಯಾರು ಇಲ್ಲ ಅಂತೇಳಿ ಪೌಲನು ಹೇಳುವಾಗ ತಿಮೋತಿನೊಬ್ಬನೇ ಸಭೆಗಳ ವಿಷಯದಲ್ಲಿ ಯಥಾರ್ಥವಾಗಿ ಚಿಂತಿಸುವಂತವನು ಆಗಿದ್ದಾನೆ. 21ನೇ ವಚನದಲ್ಲಿ, ಅವರೆಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದು. ಆದರೆ ತಿಮೋತಿನು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿರುವಂತದ್ದು ಇಲ್ಲಿ ಪೌಲನು ಕೊಟ್ಟಿರುವಂತ ಸಾಕ್ಷಿ. ಕಳೆದ ಸಾರಿ ಈ ವಾಕ್ಯ ಭಾಗವನ್ನು ಆಧಾರ ಮಾಡಿಕೊಂಡು ನಾವು ಮೊದಲನೇ ಒಂದು ಸಂದೇಶವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದಕ್ಕೆ ಒಂದು ಟೈಟಲ್ ಏನಂತಂದ್ರೆ, ಆತ್ಮೀಯ ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನವನ್ನು ಸಂಪಾದಿಸಿಕೊಂಡಿರುವಂತ ತಿಮೋತಿ ಅಂತ. ಇನ್ನೊಂದು, ಪೌಲನ ಮನಸ್ಸಿನಲ್ಲಿ ವಿಶೇಷವಾದಂತ ಸ್ಥಾನವನ್ನು ಪಡ್ಕೊಂಡಿರುವಂತ ತಿಮೋತಿ ಅಂತೇಳಿ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ವಿ. ಪೌಲನು ತನ್ನ ಮನಸ್ಸಿನಲ್ಲಿ ಅಸಮಾನವಾದಂತ ಸ್ಥಾನವನ್ನು ತಿಮೋತಿನಿಗೆ ಕೊಟ್ಟಿದ್ದಾನೆ. ಆ ಸ್ಥಾನಕ್ಕೆ ಮತ್ತೊಬ್ಬರು ಅದು ಸರಿ ಹೋಗುವುದಿಲ್ಲ. ತಿಮೋತಿನ ಮಾತ್ರ ಅದಕ್ಕೆ ಸರಿಸಮಾನನು ಅಂತೇಳಿ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅಸಮಾನವಾದಂತ ಭಕ್ತಿಯ ಸ್ಥಾನದಲ್ಲಿ ತಿಮೋತಿನನ್ನು ಪೌಲನು ಗುರುತಿಸಿರುವಂತದ್ದು, ಇಲ್ಲ ಸಾಕ್ಷಿ ಕೊಟ್ಟಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಅದೇ ಕಾರಣಗಳನ್ನ 3 ನೋಡಿದ್ದೇವೆ.
ಆತ್ಮೀಯ ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನದಲ್ಲಿರ್ಲಿಕ್ಕೆ 3 ಕಾರಣಗಳನ್ನು ನಾವು ನೋಡಿದ್ದೇವೆ ಕಳೆದ ಸಾರಿ. ಇಲ್ಲಾಂದ್ರೆ ಪೌಲನ ಮನಸ್ಸಿನಲ್ಲಿ ಅಸಮಾನವಾದಂತ ಸ್ಥಾನ ಕೊಡ್ಲಿಕ್ಕೆ 3 ಕಾರಣಗಳನ್ನು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಅದರಲ್ಲಿ ಒಂದು ಈ ವಾಕ್ಯ ಭಾವನ ಆಧಾರ ಮಾಡಿಕೊಂಡು ಅದರಲ್ಲಿ ಒಂದು, ಆತನು ನಂಬಿಗಸ್ತನಾದಂತ ಸಹಾಯಕನು ಅಂತೆ. ಪೌಲನಿಗೆ ಕ್ಲಿಷ್ಟವಾದಂತ ಪರಿಸ್ಥಿತಿಗಳಲ್ಲಿ ಎಲ್ಲಿಗೆ ಹೋದರು, ಎಲ್ಲಿಗೆ ಕಲಿಸಿದ್ರು ಕೂಡ ಸಿದ್ಧವಾಗಿ ಸಂತೋಷವಾಗಿ ಹೋಗಿ ಬರುವಂತ ಒಬ್ಬ ನಂಬಿಗಸ್ತನಾದಂತ ಸಹಾಯಕನು ಅಂತೇಳಿ ನಾವು ನೋಡಿದ್ದೇವೆ. ಅದಕ್ಕಾಗಿ ಪೌಲನು ತನ್ನ ಮನಸ್ಸಿನಲ್ಲಿ ಆ ಸ್ಥಾನವನ್ನು ಕೊಟ್ಟಿದ್ದಾನೆ. ಒಂದು. 2, ತಿಮೋತಿನ ಒಂದು ಹೃದಯ ಕುರುಬನ ಹೃದಯವಾಗಿತ್ತು. ಕುರುಬನ ಹೃದಯವನ್ನು ಹೊಂದಿರುವಂತ ತಿಮೋತಿ. ಯಾಕಂತಂದ್ರೆ ಸಭೆಗಳ ವಿಷಯದಲ್ಲಿ ಯಥಾರ್ಥವಾಗಿ ಚಿಂತಿಸುವಂತವನು, ದುಃಖಿಸುವಂತವನು, ನೋವಿನಿಂದ ಪ್ರಾರ್ಥಿಸುವಂತವನು ತಿಮೋತಿ ಮಾತ್ರ. ಅದಕ್ಕಾಗಿ ಕುರುಬನ ಹೃದಯವನ್ನು ಹೊಂದಿದ್ದಾನೆ. ಅದಕ್ಕಾಗಿ ಆ ಸ್ಥಾನ ಪಡ್ಕೊಂಡಿದ್ದು. 3ನೇದಾಗಿ, ಸುವಾರ್ಥ ಸೇವೆಯಲ್ಲಿ ಕೂಡ ಆತನು ಯೋಗ್ಯನಾಗಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾನಂತೆ. ಈ 3 ಕಾರಣಗಳಿಂದ ಪೌಲನು ಏನ್ ಮಾಡಿದ, ತನ್ನ ಮನಸ್ಸಿನಲ್ಲಿ ವಿಶೇಷವಾದಂತ ಒಂದು ಸ್ಥಾನ, ಅಸಮಾನವಾದಂತ ಒಂದು ಸ್ಥಾನ ತಿಮೋತಿನಿಗೆ ಕೊಟ್ಟಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸಿದ್ದೇವೆ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ ಹಿರಿಯರ ಮನಸ್ಸಿನಲ್ಲಿ ಆಗಿರ್ಬೋದು, ಇಲ್ಲ ಯೇಸು ಕ್ರಿಸ್ತನ ದೃಷ್ಟಿನಲ್ಲಿ ಆಗಿರ್ಬೋದು, ಸಭೆಯ ವಿಷಯಗಳಲ್ಲಿ ಆಗಿರ್ಬೋದು, ಇಲ್ಲ ಭಕ್ತಿಯ ವಿಷಯಗಳಲ್ಲಿ ಆಗಿರ್ಬೋದು, ನಾವು ಒಂದು ಅಗ್ರ ಸ್ಥಾನದಲ್ಲಿ ನಿಲ್ಲಬೇಕಾದ, ಒಂದು ವಿಶೇಷವಾದಂತ ಸ್ಥಾನ ನಾವು ಪಡ್ಕೊಳ್ಳಬೇಕಾದ್ರೆ ಈ ರೀತಿಯಾದಂತ ಒಂದು ಕ್ವಾಲಿಫಿಕೇಶನ್, ಪ್ರಾಯೋಗಿಕವಾದಂತ ಗುಣಲಕ್ಷಣಗಳು ನಮ್ಮಲ್ಲಿರ್ಬೇಕು. ನಮ್ಮನ್ನು ಎಲ್ಲಿಗೆ ಕಲಿಸಿದ್ರು ಕೂಡ ನಂಬಿಗಸ್ತಕರಾಗಿ ನಾವು ಹೋಗಿ ಬರಬೇಕು. ಸಮಸ್ಯೆಗಳನ್ನು ಪರಿಷ್ಕರಿಸುವಂತ ವಿಧಾನದಲ್ಲಿ ಸಮಾಧಾನವಾಗಿ ನಾವಿರಬೇಕೇ ಹೊರತು ಸಮಸ್ಯೆಯನ್ನು ಅದು ಹೆಚ್ಚು ಮಾಡುವಂತವರು ಇರಬಾರದು. ಇಲ್ಲಿ ತಿಮೋತಿನು ಯಾವ ಸಭೆಯಲ್ಲಿ ಸಮಸ್ಯೆ ಇದ್ರೆ ಆ ಸಭೆಗೆ ತಿಮೋತಿನ ಕಲಿಸ್ತಾನೆ. ಅಲ್ಲಿಂದ ಸಂತೋಷಕರವಂತ ಒಂದು ಸಮಾಚಾರವನ್ನು ತಿಮೋತಿನ ತರುತ್ತಾ ಇರುವಂತ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ನಂಬಿಗಸ್ತರಾದಂತ ಸಹಾಯಕರಾಗಿ ಸೇವಕರಿಗೂ, ಹಿರಿಯರಿಗೂ, ನಾವು ಸಭೆಗೂ, ಸುವಾರ್ತೆಗೂ ನಾವು ನಂಬಿಗಸ್ತರಂತ ಸಹಾಯಕರಾಗಿ ನಾವಿರಬೇಕಂತ ನಾವು ನೋಡಿದ್ದೇವೆ. ಆಮೇಲೆ ಕುರುಬನ ಒಂದು ಹೃದಯ, ತಂದೆಯ ಒಂದು ಹೃದಯ ನಮ್ಮಲ್ಲಿ ಇರಬೇಕು. ಮತ್ತು ಸುವಾರ್ಥ ಸೇವೆಯಲ್ಲಿ ನಾವು ಯೋಗ್ಯರಾಗಿ ಕಾಣಿಸ್ಕೊಂಡಾಗ ಆ ಭಕ್ತಿಯ ಸ್ಥಾನದಲ್ಲಿ ನಾವು ಅಗ್ರ ಸ್ಥಾನದಲ್ಲಿ ನಿಲ್ಲುವುದು ಅದು ಸಂಶಯವಿಲ್ಲ. ನಾವು ಕೂಡ ಭಕ್ತಿಯಲ್ಲಿ ಶ್ರೇಷ್ಠವಂತ ಸ್ಥಾನವನ್ನು, ಹಿರಿಯರ ಮನಸ್ಸಿನಲ್ಲಿ ವಿಶೇಷವಂತ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ನಾವು ಸಾಧ್ಯವಾಗ್ತದೆ. ಆದ್ರೆ ಇವತ್ತು ಮತ್ತೊಂದು ವಿಷಯವನ್ನು ನಾವು ಆಲೋಚನೆ ಮಾಡ್ತೇವೆ. ತಿಮೋತಿನು ಇಷ್ಟು ಅಗ್ರ ಸ್ಥಾನಕ್ಕೆ, ಇಲ್ಲ ವಿಶೇಷವಾದಂತ ಅಸಮಾನವಾದ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣಗಳನ್ನು ನಾವಿವತ್ತು ಆಲೋಚನೆ ಮಾಡ್ತಾ ಬರ್ತೇವೆ. ದಿನಕ್ಕೆ ಒಂದು ದೇವರ ಅವಕಾಶ ಕೊಟ್ಟಾಗ ಒಂದೊಂದು ವಿಷಯ ಮಾತ್ರ ನಾವು ಆಲೋಚನೆ ಮಾಡ್ಲಿಕ್ಕೆ ಬರ್ತೇವೆ. ಆದ್ರೆ ಇವತ್ತು ಆತನ ಜೀವನವು ಅಷ್ಟು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಲಿ, ಆ ಮೆಚುರಿಟಿ, ಆ ಭಕ್ತಿ, ಗಾಡ್ಲಿನೆಸ್ ಹೊಂದ್ಲಿಕ್ಕೆ ಕಾರಣವೇನಂತಂದ್ರೆ ಎರಡನೇ ಒಂದು ಕಾರಣ, ಇಲ್ಲಿ ಆತನ ಕುಟುಂಬ ಜೀವನವು ಅಷ್ಟೇ ಪ್ರಾಮುಖ್ಯ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಭಕ್ತಿಯ ಜೀವನದಲ್ಲಿ ಪ್ರಾಮಾಣಿಕನಾಗಿರಬೇಕು, ಒಪ್ಪಿಸಲ್ಪಟ್ಟಂತ ಕೆಲಸದಲ್ಲಿ ಅವನು ನಂಬಿಗಸ್ತನಾಗಿರಬೇಕು ಅಂದ್ರೆ ಆ ಕುಟುಂಬ ಜೀವನವು ಕೂಡ ತುಂಬಾ ಪ್ರಾಮುಖ್ಯವಾಗಿರ್ಬೇಕು. ಕುಟುಂಬದಲ್ಲಿ ಇರುವಂತ ಎಲ್ಲಾ ಜನರು ಇಷ್ಟ ಬಂದ ಹಾಗೆ ಜೀವಿಸುತ್ತಾ ಇವನು ಮಾತ್ರ ಸರಿಯಾಗಿ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟವಾಗ್ತದೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾದಂತ ಭಕ್ತಿಯ ಜೀವನದಲ್ಲಿ ಅಗ್ರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕುಟುಂಬವು ತುಂಬಾ ಪ್ರಾಮುಖ್ಯವಾದದ್ದು. ಈಗ ತಿಮೋತಿನ ಒಂದು ಕುಟುಂಬವನ್ನು ಇವತ್ತು ನಾವು ನೋಡ್ಲಿಕ್ಕೆ, ಈಗ ತಿಮೋತಿನ ಎಲ್ಲಿದ್ದಾನೆ? ಉನ್ನತ ಸ್ಥಾನದಲ್ಲಿ, ಅಗ್ರ ಸ್ಥಾನದಲ್ಲಿ. ಅವನ ಹಾಗೆ ಯಾರು ಇಲ್ಲ. ಅಷ್ಟು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಮತ್ತೊಂದು ಕಾರಣ, ಎರಡನೇ ಒಂದು ಕಾರಣ, ಆತನ ಕುಟುಂಬದ ಒಂದು ಜೀವನ, ಕುಟುಂಬ ಮತ್ತು ಬಾಲ್ಯದಲ್ಲಿ ಯಾವ ರೀತಿಯಾಗಿ ಜೀವಿಸಿದ್ದಾನೆ, ಅವನ ಕುಟುಂಬವು ಯಾವ ರೀತಿಯಾಗಿ ಉಂಟು ಅಂತೇಳಿ ಇವತ್ತು ನಾವು ಆಲೋಚನೆ ಮಾಡ್ಲಿಕ್ಕೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಕೂಡ ಆ ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನದಲ್ಲಿ ನಾವು ನಿಲ್ಲಬೇಕಾದರೆ, ಹಿರಿಯರ ಮನಸ್ಸಿನಲ್ಲಿ, ದೇವರ ಮನಸ್ಸಿನಲ್ಲಿ, ಸಭೆಯ ದೃಷ್ಟಿನಲ್ಲಿ ನಾವು ಕೂಡ ಯೋಗ್ಯರಾಗಿ ಕಾಣಿಸ್ಕೊಳ್ಳಬೇಕಾದ್ರೆ ನಮ್ಮ ಕುಟುಂಬಗಳು, ನಮ್ಮ ಜೀವನವು ಅದೆಷ್ಟು ಪ್ರಾಮುಖ್ಯವಾದದ್ದು ಮತ್ತೆ ಎಷ್ಟು ಪರಿಶುದ್ಧವಾಗಿ ಇರಬೇಕಾಗಿರುವಂತಂತೇಳಿ ನಾವು ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಈಗ ತಿಮೋತಿನ ಭಕ್ತಿಗೆ ಕಾರಣವಾದಂತ ಕುಟುಂಬದ ಒಂದು ವಿಚಾರದ ಬಗ್ಗೆ
ನಾವು ಆಲೋಚನೆ ಮಾಡ್ತೇವೆ. ತಿಮೋತಿನ ಒಂದು ಕುಟುಂಬ ಮತ್ತು ಬಾಲ್ಯ ಜೀವನ ಹೇಗಿತ್ತು ಅಂತೇಳಿ ನಾವು ವಾಕ್ಯವನ್ನು ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ ಮೊದಲು ವಚನ ನಾನು ಓದ್ತಾ ಇದ್ದೇನೆ. ಲುಸ್ತ್ರಾದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನು. ಆಮೇಲೆ ಅವನು ಬೆರಬೆಗೂ ಲುಸ್ತ್ರಾಗ್ ಬಂದನು. ಲುಸ್ತ್ರಾದಲ್ಲಿ ತಿಮೋತಿನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಅವನ ವಿಷಯವಾಗಿ ಲುಸ್ತ್ರಾದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಅವನು ನನ್ನ ಸಂಗಡ ಬರಬೇಕೆಂದು ಪೌಲನು ಅಪೇಕ್ಷಿಸಿ ಆಯಾ ಸ್ಥಳಗಳಲ್ಲಿದ್ದ ಯಹೂದ್ಯರ ನಿಮಿತ್ತವಾಗಿ ಅವನಿಗೆ ಸುನ್ನತಿ ಮಾಡಿಸಿದನು. ಪ್ರಿಯರೇ, ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಇಲ್ಲಿ ತಿಮೋತಿನ ಒಂದು ಕುಟುಂಬ, ಆತನ ಒಂದು ಬಾಲ್ಯ ಜೀವನ, ಯೌವನದ ಜೀವನವನ್ನು ಈ ವಚನ ಭಾಗದಲ್ಲಿ ನಾವು ಗಮನಿಸ್ಲಿಕ್ಕೆ ಹೋಗ್ತೇವೆ. ಕುಟುಂಬದ ಒಂದು ಪರಿಸ್ಥಿತಿ ನಾವು ನೋಡ್ಬೇಕಾದ್ರೆ ಅವರ ತಂದೆ ಅವನು ಗ್ರೀಸ್ ದೇಶಸ್ಥನು, ಅವನು ಅನ್ಯನಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅವನು ಗ್ರೀಕು ದೇಶಸ್ಥನು, ತಂದೆ ಗ್ರೀಕನು ಅಂತೇಳಿ, ಅನ್ಯನು. ತಾಯಿ ಯುನಿಕೆ, ಮತ್ತು ಅಜ್ಜಿ ಲೋಯಿ, ಮತ್ತು ತಿಮೋತಿ. ಒಂದು 4 ಜನರಿಂದ ಕೂಡಿರುವಂತಹ ಒಂದು ಕುಟುಂಬ ಈ ಕುಟುಂಬವಾಗಿದೆ. ತಂದೆ ಅವನು ಅನ್ಯನಾಗಿದ್ದಾನೆ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ವಿಷಯ ಅಂತಂದ್ರೆ, ಇವರು ಸುವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಇವರು ಯಹೂದ್ಯರಾಗಿದ್ರು ಕೂಡ ಅಷ್ಟು ನೇಮ ನಿಷ್ಠೆಗಳನ್ನು, ಯಹೂದ್ಯರ ಸಂಪ್ರದಾಯಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುವವರು ಆಗಿರಲಿಲ್ಲ. ಯಾಕಂತಂದ್ರೆ ಒಬ್ಬ ಅನ್ಯನನ್ನು ವಿವಾಹ ಮಾಡಿಕೊಂಡಿದ್ದಾಳೆ ಅಂದ್ರೆ ಅರ್ಥ, ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಯಹೂದ್ಯರು ಅನ್ಯರೊಂದಿಗೆ ಸಂಪರ್ಕ ಸಂಬಂಧ ಅವರು ಬೆಳೆಸುವುದಿಲ್ಲ. ಆದ್ರೆ ಇಲ್ಲಿ ತಿಮೋತಿನ ಒಂದು ಕುಟುಂಬದಲ್ಲಿ ನಾವು ನೋಡ್ಬೇಕಾದ್ರೆ ತಂದೆ ಗ್ರೀಕ್ ದೇಶಸ್ಥನು, ತಾಯಿ ಯಹೂದ್ಯರು ಅಂತೆ. ಅದಕ್ಕಾಗಿ ಇವರು ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಇವರಷ್ಟು ಪ್ರಾಮಾಣಿಕರಾಗಿ ಕಾಣಿಸ್ಕೊಂಡಿಲ್ಲ. ಮತ ಸಂಬಂಧವಾದಂತ ಆಚಾರ ಸಂಪ್ರದಾಯಗಳನ್ನು ಕೂಡ, ದೇವರು ಅವರಿಗೆ ಕೊಟ್ಟಂತ ನಿಯಮಗಳನ್ನು ಕೂಡ ಅವರು ಪಾಲನೆ ಮಾಡಲಿಲ್ಲ ಅಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಯಾಕಂತಂದ್ರೆ ಯಹೂದ್ಯರು ಅನ್ಯ ಸ್ತ್ರೀಯರನ್ನು ವಿವಾಹ ಮಾಡಿಕೊಳ್ಳುವುದಿಲ್ಲ. ಆದ್ರೆ ಇಲ್ಲಿ ಅವರಿಬ್ಬರಿಗೆ ಮದುವೆ ಆಗಿದೆ. ಅದೇ ಅದು ಸುವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ, ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಅವರ ಜೀವನ ಅಷ್ಟು ಪ್ರಾಮಾಣಿಕವಾಗಿ ಭಕ್ತಿಯಲ್ಲಿ ಅದು ಇಲ್ಲದೆ ಇರುವಂತ ಜೀವನ ಅಂತೇಳಿ ನಾವು ಗಮನಿಸ್ತೇವೆ. ದೇವರು ಯಹೂದ್ಯರಿಗೆ ಒಂದು ನಿಯಮವನ್ನು ಕೊಟ್ಟಿದ್ದಾರೆ. ನೋಡ, ಮಾತ್ರ ಓದ್ಕೊಳ್ಳೋಣ. ದೇವರು ಯಹೂದ್ಯರಿಗೆ ಅನ್ಯ ಜನರನ್ನು ವಿವಾಹ ಮಾಡಿಕೊಳ್ಳಬಾರದು ಅಂತೇಳಿ ಆ ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ 3ನೇ ವಚನ ನಾನು ಓದ್ತಾ ಇದ್ದೇನೆ. ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಗೆ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು. ಇಲ್ಲಿ ದೇವರು ಅವರು ಕೊಟ್ಟಂತ ನಿಯಮ, ಯಹೂದ್ಯರು ಅನ್ಯ ಜನರೊಂದಿಗೆ ಸಹವಾಸ ಮಾಡಬಾರದು, ಬೀಗತನ ಮಾಡಬಾರದು, ಅವರ ಮಕ್ಕಳನ್ನು ತೆಗೆದುಕೊಳ್ಳಬಾರದು, ಇವರ ಮಕ್ಕಳನ್ನು ಕೊಡಬಾರದು. ಒಂದು ವೇಳೆ ಆ ರೀತಿ ಕೊಟ್ರೆ ಏನಾಗ್ತದೆ, ಇವರು ದೇವರ ಸೇವೆಯನ್ನು ತಪ್ಪಿಸುತ್ತಾರೆ, ಅವರನ್ನು ವಿಗ್ರಹಾರಾಧಿಕರನ್ನಾಗಿ ಮಾಡ್ತಾರೆ, ಮತ್ತು ಬೇಗನೆ ದೇವರಿಂದ ಶಿಕ್ಷೆಗೆ ಕಾರಣರಾಗ್ತಾರೆ. ಆದ್ರೆ ತಿಮೋತಿನ ಕುಟುಂಬದಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಯಹೂದ್ಯರ ನಿಯಮಗಳನ್ನು, ದೇವರು ಕೊಟ್ಟಂತ ಆಜ್ಞೆಗಳನ್ನು ಮೊದಲು ಅವರು ಪಾಲನೆ ಮಾಡುವವರಲ್ಲ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಅವರು ಕೂಡ ಪಾಪದಲ್ಲಿದ್ದಂಥವರೇ. ಯಹೂದ್ಯರ ನಿಯಮಗಳನ್ನು, ನಿಷ್ಠೆಗಳನ್ನು, ಆಜ್ಞೆಗಳನ್ನು ಸರಿಯಾಗಿ ಪಾಲನೆ ಮಾಡುವವರಲ್ಲ. ಯಾವಾಗ ಯೇಸು ಸ್ವಾಮಿ ನಂಬುವುದಕ್ಕಿಂತ ಮುಂಚೆ ಇಂದಿನ ಜೀವನದ ಬಗ್ಗೆ ನಾನು ಹೇಳ್ತೇನೆ. ಆಮೇಲೆ ಮತ್ತೊಂದು ಮಾತಿದೆ, ಅಲ್ಲಿ ನೋಡಿ 22ನೇ ಅದೇ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 10ನೇ ವಚನದಲ್ಲಿ, ಎತ್ತನ್ನು ಕತ್ತೆಯನ್ನು ಜೊತೆ ಮಾಡಿ ನೇಗಿಲಿಗೆ ಕಟ್ಟಬಾರದು. ನೇಗಿಲಿಗೆ ಕಟ್ಟಬೇಕಾದ್ರೆ ಎತ್ತನ್ನೇ ಕಟ್ಟಬೇಕು. ಎತ್ತನ್ನು ಕತ್ತೆಯನ್ನು ಜೊತೆ ಮಾಡಿ ನೇಗಿಲಿಗೆ ಅಂದ್ರೆ ಅರ್ಥ, ಈ ಅನ್ಯ ಜನರೊಂದಿಗೆ ನೀವು ಸಹವಾಸ
ಮತ್ತು ಸಂಬಂಧ ನೀವು ಬೆಳೆಸಬಾರದು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ವಿಷಯವೇ ಆಗಿದೆ. ಆದ್ರೆ ತಿಮೋತಿ ಕುಟುಂಬವನ್ನು ನಾವು ಗಮನಿಸಬೇಕಾದ್ರೆ ಸುವಾರ್ತೆ ಅವ್ರ ಊರಿಗೆ ಬರುವುದಕ್ಕಿಂತ ಮುಂಚೆ ಅವ್ರು ಯಾವ ರೀತಿಯಾಗಿದ್ರಂದ್ರೆ ಅವರು ಕೂಡ ಅನ್ಯರ ಸಂಪ್ರದಾಯಗಳಲ್ಲಿ ಅನ್ಯರೊಂದಿಗೆ ಇಜ್ಜೋಡಾಗಿ ಅವರು ಜೀವಿಸ್ತಾ ಇದ್ರು. ಅದಕ್ಕಾಗಿ ಇವತ್ತು ಕೂಡ ಸಭೆಗಳಾಗಿರುವಂತ ದೇವರ ಮಕ್ಕಳಾಗಿರುವಂತ ನಮಗ್ ಕೂಡ ದೇವರು ಕೊಟ್ಟಂತ ಆಜ್ಞೆ ಅವತ್ತು ಅವ್ರಿಗೆ ಮಾತ್ರವೇ ಅಲ್ಲ, ಯಹೂದ್ರಿಗೆ ಮಾತ್ರವಲ್ಲ, ಈ ಆಜ್ಞೆ ನಮ್ಮೆಲ್ಲರಿಗೆ ವರ್ತಿಸುವಂಥದ್ದು. ನಾವು ಕೂಡ ಅನ್ಯ ಜನರೊಂದಿಗೆ ಪ್ರತ್ಯೇಕವಾಗಿರಬೇಕು, ನಾವು ಕೂಡ ಪರಿಶುದ್ಧರಾಗಿರ್ಬೇಕು, ಅವರೊಂದಿಗೆ ಸಹವಾಸ ಮಾಡಬಾರದಂತೇಳಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನೋಡಿ, 2ನೇ ಕೊರಿಂಥಿ ಪತ್ರಿಕೆಯಲ್ಲಿ ಸಭೆಗೆ ಆತ ತಿಳಿಸಿರುವಂತ ಮಾತು 2ನೇ ಕೊರಿಂಥಿ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಿಂದ ನಾವು ಓದ್ತೀನಿ ನೋಡಿ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನಾವು ಅಂದ್ರೆ ಸಭೆಯಾಗಿರುವಂತ ನಾವು, ನಂಬಿರುವಂತ ನಾವು, ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನಾವು ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡಾಗಬೇಡ. ಧರ್ಮಕ್ಕೂ ಅಧರ್ಮಕ್ಕೂ, ಸೈತಾನಿಗೂ ಕ್ರಿಸ್ತನಿಗೂ ಅದು ಒಡನಾಟ ಇರುವುದಿಲ್ಲ, ಪಾಲುಗಾರಿಕೆ ಇರುವುದಿಲ್ಲ. ಅಂದ್ರೆ ಅರ್ಥ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ, ನಾವು ಪ್ರತ್ಯೇಕವಾಗಿ ಇರಬೇಕು, ನಾವು ಪರಿಶುದ್ಧರಾಗಿರ್ಬೇಕು. ಆದ್ರೆ ಇವತ್ತು ನಮ್ಮ ಕ್ರೈಸ್ತರ ಲೋಕದಲ್ಲಿ, ನಮ್ಮ ಬ್ರದರನ್ ಸಭೆಗಳ ಮಧ್ಯದಲ್ಲಿ ಏನಾಯ್ತಂದ್ರೆ, ಈ ವಿವಾಹದ ವಿಷಯಗಳಲ್ಲಿ ಯವನಸ್ಥರು ಹೆಚ್ಚಾಗಿ ಎಲ್ಲಿ ತಪ್ಪಿ ಹೋಗ್ತಾ ಇದಾರೆ ಅಂದ್ರೆ, ಯವನಸ್ಥರು ಯವನ ಪ್ರಾಯದಲ್ಲಿ ಹೆಚ್ಚಾಗಿ ತಪ್ಪಿ ಹೋಗುವಂತ ಒಂದು ಸ್ಟೇಜ್ ಯಾವ್ದಂದ್ರೆ, ಈ ಯವನ ಪ್ರಾಯಕ್ಕೆ ಬರುವಾಗ ಅವರು ಮಾಡಿಕೊಳ್ಳುವಂತ ವಿವಾಹಗಳಲ್ಲಿ ಕೆಲವರು ತಂದೆ ತಾಯಿಗೆ ಇಷ್ಟವಿಲ್ಲದೆ ನಾನು ಅವರನ್ನು ನೋಡಿದ್ದೇನೆ, ಇವರನ್ನು ನೋಡಿದ್ದೇನೆ, ನಾನು ಪ್ರೀತಿ ಮಾಡಿದ್ದೇನೆ, ಆಕೆಯನ್ನೇ ಮದುವೆ ಮಾಡಿಕೊಳ್ತೇನೆ ಅಂತ ಹೇಳಿ ಇವತ್ತು ಅನೇಕ ಯವನಸ್ಥರು ಹೆಚ್ಚಾಗಿ ತಪ್ಪಿ ಹೋಗ್ತಾ ಇರುವಂತದ್ದು ಈ ಸ್ಟೇಜಿನಲ್ಲೇ. ಅದಕ್ಕಾಗಿ ದೇವರ ಮಕ್ಕಳಾಗುತ್ತೆ ನಮಗೆ ದೇವರ ವಾಕ್ಯ ಹೇಳುವಂಥದ್ದು, ನಾವು ಪ್ರತ್ಯೇಕವಾಗಿರ್ಬೇಕು, ನಾವು ಪ್ರತ್ಯೇಕವಾದಂತ ಜೀವನವನ್ನು, ಪರಿಶುದ್ಧವಂತ ಜೀವನವನ್ನು ನಾವು ಜೀವಿಸ್ಬೇಕು. ಅವತ್ತು ಯೆಹೂದ್ರಿಗೆ ಮಾತ್ರವಲ್ಲ, ಇವತ್ತು ದೇವರ ಸಭೆಯಾಗಿರುವಂತ ನಮಗ್ ಕೂಡ ಅದೇ ಆಗಿದೆ. ನಾವು ಅನ್ಯ ಜನರೊಂದಿಗೆ ಈ ಸಹವಾಸ ವಿಷಯದ, ಈ ಸಂಬಂಧವನ್ನು ಕೂಡಿಸಿಕೊಳ್ಳುವಂತ ವಿಷಯದಲ್ಲಿ ನಾವು ಪ್ರತ್ಯೇಕವಾಗಿರ್ಬೇಕಂತೇಳಿ ದೇವರ ವಾಕ್ಯ ನಮ್ಗೆ ತಿಳಿಯುತ್ತದೆ. ಅದಕ್ಕಾಗಿ ಪ್ರಿಯ ಯವನಸ್ಥರಾಗಿ ನಾವು ಸೇರಿ ಬಂದಿದ್ದೇವೆ. ನಿಮ್ಮ ವಿವಾಹದ ವಿಷಯದಲ್ಲಿ ದೇವರಿಗೆ ಒಪ್ಪಿಸಿರಿ. ನಮ್ಮ ಸಭೆಗಳ ಸಹವಾಸದಲ್ಲಿಂದ ಸಹೋದರರನ್ನು ನಾವು ಮದುವೆ ಮಾಡಿಕೊಳ್ಳುವಾಗ ನಮ್ಮ ಭಕ್ತಿಯ ಜೀವನಕ್ಕೆ ಅದೆಷ್ಟೋ ಪ್ರೋತ್ಸಾಹಕರ. ನಾವು ಭಕ್ತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ, ಆಧ್ಯಾತ್ಮಿಕವಾಗಿ ಆ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಬೇರೆ ಬೇರೆ ಪಂಗಡದಲ್ಲಿದ್ದಂತ ಜನರನ್ನು ಮದುವೆ ಮಾಡಿಕೊಂಡು ಇವತ್ತು ಭಕ್ತಿಯ ಜೀವನದಲ್ಲಿ ಅಧೋಗತಿಯಲ್ಲಿದ್ದಂತೆ ಯವನಸ್ಥರು ಎಷ್ಟೋ ಜನರಿಗೆ ಆರಾಧನೆ ಇಲ್ಲ, ಸಭೆ ಇಲ್ಲ, ಸಹವಾಸವಿಲ್ಲ, ವಾಕ್ಯ ಇಲ್ಲ, ಪ್ರಾರ್ಥನೆ ಇಲ್ಲ, ಎಲ್ಲವನ್ನು ಬಿಟ್ಟು ಹೋದಂತೆ ಯವನಸ್ಥರು ಎಷ್ಟೋ ಜನರು ನಮ್ಮ ಕಣ್ಣುಗಳ ಮುಂದೆ ಇದ್ದಾರೆ. ಅದಕ್ಕಾಗಿ ವಾಕ್ಯವನ್ನು ಕೇಳುತ್ತಿರುವಂತ ನಮ್ಮಲ್ಲಿ ಈ ಕೊಡುವಂತ ವಿಚಾರದಲ್ಲಿ, ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಒಂದು ಪ್ರಾಮಾಣಿಕವಾದಂತ ನೇಮವನ್ನು ನಾವು ಪಾಲನೆ ಮಾಡುವಾಗ ನಮ್ಮ ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲಾಂದ್ರೆ ಅಧೋಗತಿಗೆ ಹೋಗ್ಲಿಕ್ಕೆ ಕಾರಣ. ಅದಕ್ಕಾಗಿ ನಾವು ವಿವಾಹದ ವಿಷಯದಲ್ಲಿ ಬಹು ಎಚ್ಚರಿಕೆ ಉಳ್ಳವರಾಗಿ ದೇವರಿಗೆ ಒಪ್ಪಿಸಿ, ನಮಗೆ ಸಂಬಂಧಪಟ್ಟವರು, ನಮ್ಮ ಸಹವಾಸಕ್ಕೆ ಸಂಬಂಧಪಟ್ಟವರು, ನಮ್ಮ ನಂಬಿಕೆಗೆ ಸಂಬಂಧಪಟ್ಟವರು, ನಾವು ಯಾವುದನ್ನು ನಂಬ್ತಾ ಇದ್ದೇವೋ ಅದನ್ನು ನಂಬುವಂತವರನ್ನು ನಾವು ಸೇರಿಸಿಕೊಳ್ಳುವಾಗ, ನಾವು ಕೂಡಿಸಿಕೊಳ್ಳುವಾಗ ಅದಿನ್ನು ಸ್ವಲ್ಪ ಬಲ ಆಗ್ತದೆ, ಅದಿನ್ನು ಗಟ್ಟಿ ಆಗ್ತದೆ. ನಾವು ನಂಬುವಂತದನ್ನೇ ಮತ್ತೊಬ್ಬರು ನಂಬುವಂತವ್ರು ನಾವು ಸೇರಿಸಿಕೊಳ್ಳುವಾಗ ಅದು ಗಟ್ಟಿ ಆಗ್ತದೆ, ಅದು ಲೂಸ್ ಆಗುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ, ಆ ಎರಡು ಮ್ಯಾಚ್ ಆಗ್ತದೆ. ಅಂತವನ್ನು ನಾವು ಮಾಡಿಕೊಳ್ಳುವಾಗ ನಾವು ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ನಾವು ಸಾಧ್ಯವಾಗ್ತದೆ. ಅದಕ್ಕಾಗಿ ಇಲ್ಲಿ ತಿಮೋತಿನ ಕುಟುಂಬವನ್ನು ನಾವು ನೋಡ್ಬೇಕಾದ್ರೆ ಅವರು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಆ ಕುಟುಂಬ ಆಗಿತ್ತು. ಸುವಾರ್ತೆ ಆ ಲುಸ್ತ್ರಕ್ಕೆ ಬರುವುದಕ್ಕಿಂತ ಮುಂಚೆ ಅವರು ಅಷ್ಟು ಪ್ರಾಮಾಣಿಕರಾಗಿರ್ಲಿಲ್ಲ. ಅನ್ಯರಾಗಿರುವಂತ ಅವನನ್ನು ಮದುವೆ ಮಾಡಿಕೊಂಡು ಅವರು ಜೀವನ ಮಾಡ್ತಾರೆ. ಆದ್ರೆ ಅಲ್ಲಿ ಸುವಾರ್ತೆ ಬಂದಾಗ
ನೋಡ್ರಿ, ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯದಲ್ಲಿ ಆ ಪ್ರಾಂತಕ್ಕೆ, ಲುಸ್ತ್ರ ಎಂಬ ಪ್ರಾಂತಕ್ಕೆ ಸುವಾರ್ತೆ ಬರ್ತದೆ. 14ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ 14ನೇ ಅಧ್ಯಾಯ, ಪೌಲನು ತನ್ನ ಮೊದಲನೇ ಸುವಾರ್ತೆಯ ಯಾತ್ರೆಯಲ್ಲಿ ಲುಸ್ತ್ರ ಎಂಬ ಪಟ್ಟಣಕ್ಕೆ ಬರ್ತಾನೆ. 14ನೇ ಅಧ್ಯಾಯದಲ್ಲಿ ನಾವು ಓದಬೇಕು, ಅಲ್ಲಿ ಅದ್ಭುತ ಕಾರ್ಯಗಳು ಮಾಡ್ತಾನೆ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸ್ತಾನೆ. ಅಲ್ಲಿ ಲುಸ್ತ್ರದೊಳಗೆ, 8ನೇ ವಚನದಲ್ಲಿ, ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿದ್ದ ಒಬ್ಬ ಮನುಷ್ಯನು ಕೂತಿದ್ದನು, ಅವನು ಸ್ವಸ್ಥ ಮಾಡ್ತಾನೆ. ಲುಸ್ತ್ರದಲ್ಲಿ ದೇವರ ಸೇವೆ ಅದು ನಡೆಯುತ್ತದೆ, ಸುವಾರ್ತೆ ಅಲ್ಲಿ ಪ್ರಕಟಿಸಲ್ಪಡ್ತದೆ. ತಿಮೋತಿನ ಕುಟುಂಬ ಆ ಲುಸ್ತ್ರದಲ್ಲೇ ಉಂಟು. ಲುಸ್ತ್ರದಲ್ಲಿ ತಿಮೋತಿನ ಕುಟುಂಬ ಉಂಟು. ಅದರ ಅಪೊಸ್ತಲನಾದ ಪೌಲನು ಪ್ರಕಟಿಸಿರುವಂತ ಸುವಾರ್ತೆಯನ್ನು ಕೇಳಿಸಿಕೊಂಡು ಅವರ ಜೀವನವನ್ನು ಅವರು ಬದಲಾಯಿಸಿಕೊಂಡಿದ್ದಾರೆ. ಆ ಕುಟುಂಬದ ಜೀವನವೇ ಅದು ಬದಲಾವಣೆ ಆಗಿದೆ. ಅದಕ್ಕಾಗಿ ಸುವಾರ್ತೆ ಕುಟುಂಬಗಳನ್ನು ಬದಲಾಯಿಸುವಂಥದ್ದು, ಸುವಾರ್ತೆ ಜೀವನವನ್ನೇ ಬದಲಾಯಿಸುವಂಥದ್ದು ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಸುವಾರ್ತೆ ನಂಬುವುದಕ್ಕಿಂತ ಮುಂಚೆ ಅವರಷ್ಟು ಪ್ರಾಮಾಣಿಕರಾಗಿ ನೇಮ ನಿಷ್ಠೆಗಳನ್ನು ಪಾಲನೆ ಮಾಡುವಂತ ಯಹೂದ್ಯರಾಗಿ ಅವರು ಕಾಣಿಸಲಿಲ್ಲ. ಬಹುಶಃ ಇಷ್ಟ ಬಂದ ಹಾಗೆ ಜೀವಿಸಿದಂತವರು ಆಗಿರಬಹುದು. ಆದರೆ ಸುವಾರ್ತೆ ಅವರ ಮಧ್ಯಕ್ಕೆ ಬಂದಾಗ ಆ ಸುವಾರ್ತನ ಕೇಳಿಸಿಕೊಂಡು ಅವರ ಜೀವನವನ್ನು ಅವರು ಬದಲಾಯಿಸಿಕೊಂಡಿದ್ದಾರೆ ಅಂತೇಳಿ ಈ 14ನೇ ಅಧ್ಯಾಯ 6ನೇ ವಚನದಿಂದ 20ನೇ ವಚನದವರೆಗೂ ನಾವು ಗಮನಿಸ್ತೇವೆ. ಆ ವಾಕ್ಯಗಳೆಲ್ಲ ಓದಬೇಕು. ಆ ಲುಸ್ತ್ರದಲ್ಲಿ ನಡೆದಂತ ಸೇವೆ, ಅಲ್ಲಿ ಪೌಲನು ಬಂದಂತ ಶ್ರಮೆಗಳು, ಪೌಲನನ್ನು ಒಡೆದು ಊರೊಳಗೆ ಹಾಕಿರುವಂಥದ್ದು, ಮತ್ತೆ ಆ ಊರೊಳಗೆ ಬಂದು ಮತ್ತೆ ಸುವಾರ್ತೆ ಪ್ರಕಟಿಸಿರುವಂಥದ್ದು, ಇವೆಲ್ಲವನ್ನು ಆ ಲುಸ್ತ್ರದಲ್ಲಿದ್ದಂತ ಆ ಕುಟುಂಬ, ಯಾವ ಕುಟುಂಬ? ತಿಮೋತಿನ ಕುಟುಂಬ. ಅವರ ತಾಯಿ ಯೂನಿಕೆ, ಅವರ ಅಜ್ಜಿ ಲೋಯಿ, ಅವರು ನೋಡ್ತಾ ಇದ್ದಾರೆ, ಸುವಾರ್ತೆನ ಕೇಳಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಅದ್ಭುತವಾಗಿ ರಕ್ಷಣೆ ಹೊಂದಿದ್ದಾರೆ ಅಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ನೋಡ್ರಿ, ಅಪೊಸ್ತಲ ಕೃತ್ಯದಲ್ಲಿ ನಾವು ಓದಿದ್ದೀವಿ, ಅಲ್ಲಿ ನಂಬಿದ್ದ ಯಹೂದ್ಯರ ಮಗಳು, ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಶಿಷ್ಯನಿದ್ದನು, ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ಮೊದಲು ಕ್ರಿಸ್ತನ ನಂಬಿರಲಿಲ್ಲ, ಜೀವನವು ಅಸ್ತವ್ಯಸ್ತವಾಗಿತ್ತು. ಅದರ ಸುವಾರ್ತೆ ಅವರ ಬಳಿಗೆ ಬರುವಾಗ ಆ ಸುವಾರ್ತೆಯನ್ನು ಅವರ ತಾಯಿ ನಂಬಿದ್ದಾಳೆ, ಮತ್ತು ಅಜ್ಜಿ ನಂಬಿದ್ದಾಳೆ, ಮತ್ತು ತಿಮೋತಿನು ಕೂಡ ನಂಬಿ ಒಳ್ಳೆ ಸಾಕ್ಷಿ ಉಳ್ಳವನಾಗಿ, ಶಿಷ್ಯನಾಗಿ ಆ ಪರಿಸರ ಪ್ರಾಂತಗಳಲ್ಲಿ ಕಾಣಿಸಿಕೊಂಡಿರುವಂಥದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಪ್ರಿಯರೇ, ನಮ್ಮ ಕುಟುಂಬದ ಜೀವನವು, ನಮ್ಮ ಕುಟುಂಬದಲ್ಲಿರುವಂತಹ ಪರಿಸ್ಥಿತಿಗಳು, ನಮ್ಮ ಕುಟುಂಬದಂತ ವ್ಯಕ್ತಿಗಳು ಕೂಡ ರಕ್ಷಣೆ ಹೊಂದುವಾಗ ನಮ್ಮ ಭಕ್ತಿಯ ಜೀವನಕ್ಕೆ ಅದೆಷ್ಟೋ ಪ್ರೋತ್ಸಾಹಕಾರ. ಅದಕ್ಕಾಗಿ ಸುವಾರ್ತೆ ಏನ್ ಮಾಡ್ತದೆ? ಜೀವನವನ್ನು ಬದಲಾಯಿಸುವಂಥದ್ದು, ಸುವಾರ್ತೆ ಕುಟುಂಬಗಳನ್ನು ಬದಲಾಯಿಸುವಂಥದ್ದು ಅಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸಿ. ಇಷ್ಟೀಗ ಅಲ್ಲಿ ಪೌಲನು ಏನು ಸುವಾರ್ತೆ ಪ್ರಕಟಿಸಿದ್ದಾನೆ? ಇವತ್ತು ಲೋಕದಲ್ಲಿ ಬೇರೆ ಬೇರೆ ಸುವಾರ್ತೆ, ಲೋಕದಲ್ಲಿ ಇವತ್ತು ಬೇರೆ ಬೇರೆ ಸುವಾರ್ತೆ, ಪ್ರಾಸ್ಪರಿಟಿ ಗಾಸ್ಪಲ್ ಅಂತೆ. ಆದ್ರೆ ಅಲ್ಲಿ ಪೌಲನು ಪ್ರಕಟಿಸಿರುವಂತ ಸುವಾರ್ತೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ, ದೇವರ ಬಗ್ಗೆ ಆತನು ಸುವಾರ್ತೆಯನ್ನು ಪ್ರಕಟಿಸಿದಾಗ ಅವರು ಕರ್ತನಾಗಿರುವಂತ ಯೇಸು ಸ್ವಾಮಿಯನ್ನು ಅವರು ನಂಬಿದ್ದಾರೆ. ನೋಡಿ, ಆ ವಚನ ಓದ್ತೀನಿ ನೋಡಿ. 15ನೇ ವಚನ, ಜನರೇ, ನೀವು ಮಾಡುವುದಿದೇನು? ನಾವು ಮನುಷ್ಯರು, ನಿಮ್ಮಂತ ಸ್ವಭಾವವುಳ್ಳವರು, ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಏನು ಸುವಾರ್ತೆ? ಈ ವ್ಯರ್ಥವಾದಂತ ಕೆಲಸಗಳನ್ನು ಬಿಟ್ಟು ಅಲ್ಲಿ ಆ ಮನುಷ್ಯರನ್ನು ಪೂಜೆ ಮಾಡುವಂತ ಒಂದು ವಿಧಾನ ಉಂಟಲ್ಲಿ. ಇಲ್ಲಿ ಅಪೊಸ್ತಲ ಪೌಲನನ್ನು, ಬಾರ್ನಬನನ್ನು ಅವರು ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರ ಹೇಳುವಂತ ಮಾತು, ಈ ವ್ಯರ್ಥವಾದಂತ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಿ. ಆ ವಚನ ಭಾಗದಲ್ಲಿ ಗಮನಿಸ್ತೇವೆ, ಯೇಸು ಕ್ರಿಸ್ತನ ಬಗ್ಗೆ ಅವರು ಸುವಾರ್ತೆಯನ್ನು ಪ್ರಕಟಿಸಿದಾಗ ಆ ಲುಸ್ತ್ರದಲ್ಲಿದ್ದಂತ ಕುಟುಂಬ, ಲುಸ್ತ್ರದಲ್ಲಿದ್ದಂತ ಆ ತಿಮೋತಿನ ಕುಟುಂಬ ಸುವಾರ್ತೆಯನ್ನು ಕೇಳಿಸಿಕೊಂಡು ಅವರು ರಕ್ಷಿಸಲ್ಪಟ್ಟು ದೇವರನ್ನು ಮಹಿಮ ಪಡಿಸಿರುವಂತ ಕುಟುಂಬ ಅಂತೇಳಿ ನಾವು ಗಮನಿಸ್ತೇವೆ. ಈಗ ಈ ಯವನಸ್ಥನು ಈ ರೀತಿಯ ಭಕ್ತಿಯಲ್ಲಿ ಬೆಳಿಲಿಕ್ಕೆ, ಆ ಭಕ್ತಿಯಲ್ಲಿ ಆ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಆ ಕುಟುಂಬ. ಕಾರಣವು ಆ ಕುಟುಂಬದಲ್ಲಿದ್ದಂತ ಅವರ ತಾಯಿ ಯೂನಿಕೆ, ಅವರ ಅಜ್ಜಿ ಲೋಯಿ, ಅವರು ಕೂಡ ನಂಬಿರುವಂತ ಮಕ್ಕಳು, ಅವರು ಕೂಡ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತವರು. ಅದಕ್ಕಾಗಿ ಈ ಯವನಸ್ಥನ ಅಂತ ತಿಮೋತಿನಿ ಕೂಡ ಆ ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವನು ಕಾರಣ.
ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮ ಕುಟುಂಬಗಳಲ್ಲಿ ಕೂಡ ನಾವೆಲ್ಲರೂ ರಕ್ಷಣೆ ಹೊಂದಿದ್ರೆ ಅದೆಷ್ಟೋ ಭಾಗ್ಯ. ಎಲ್ಲರೂ ರಕ್ಷಣೆ ಹೊಂದಿ ದೇವರನ್ನು ಆರಾಧಿಸುವವರಾಗಿದ್ದರೆ ಅದೆಷ್ಟು ಸೌಭಾಗ್ಯ. ಒಂದು ಇನ್ನೂ ರಕ್ಷಣೆ ಹೊಂದದೇ ಇದ್ದಿದ್ರೆ, ದೇವರ ವಾಕ್ಯಗಳು ನಮಗೆ ಗೊತ್ತಾಗ್ತಿದ್ದಾಗ, ಪ್ರಕಟಿಸಲ್ಪಡ್ತಿದ್ದಾಗ ನಾವು ಯಥಾರ್ಥವಾದಂತ ರಕ್ಷಣೆ ಹೊಂದಿ ಆ ಜೀವ ಸ್ವರೂಪನಂತ ದೇವರ ಮಂದಿರವಾಗಿ, ಆ ಜೀವ ಸ್ವರೂಪನಂತ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ, ದೇವರ ಆ ಶ್ರೇಷ್ಠವಾದಂತ ಸ್ಥಾನದಲ್ಲಿ, ಆ ಭಕ್ತಿಯ ಸ್ಥಾನದಲ್ಲಿ ಆತ ನಮ್ಮನ್ನು ನಿಲ್ಲಿಸಿ ಬಲಪಡಿಸುವಂತ ದೇವರಾಗಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ಇವರ ತಾಯಿ ಹೆಸರಿಗೆ ಒಂದು ಅರ್ಥ ಇದೆ. ತಿಮೋತಿನ ತಾಯಿ ಹೆಸರು ಯೂನಿಕೆ. ಅದ್ರ ಅರ್ಥ ಏನಂತಂದ್ರೆ ಘನತೆ ಉಳ್ಳಂತ ಸ್ತ್ರೀ ಅಂತೇಳಿ, ಇಲ್ಲಂದ್ರೆ ಗೌರವಿಸಲಿಕ್ಕೆ ತಕ್ಕ ಸ್ತ್ರೀ ಅಂತೇಳಿ. ತಿಮೋತಿನ ತಾಯಿ ಯೂನಿಕೆ ಹೆಸರಿನ ಅರ್ಥ ಘನತೆ ಹೊಂದಿರುವಂತ ಸ್ತ್ರೀ, ಗೌರವಿಸ್ಲಿಕ್ಕೆ ತಕ್ಕ ಸ್ತ್ರೀ ಅಂತೇಳಿ ಅರ್ಥ ಬರ್ತದೆ. ಮತ್ತು ಅವರ ಅಜ್ಜಿ ಲೋಯಿ, ಅದಕ್ಕೆ ಕೂಡ ಒಂದು ಅರ್ಥವಿದೆ. ಅದು ಸಮ್ಮತಿಸುವಂಥದ್ದು, ಇಲ್ಲ ಒಪ್ಪಿಕೊಳ್ಳುವಂಥದ್ದು, ಇಲ್ಲ ಅಂಗೀಕರಿಸುವಂಥದ್ದು ಅಂತ ಹೇಳಿ ಅರ್ಥ ಬರ್ತದೆ. ಆ ಅರ್ಥಕ್ಕೆ ತಕ್ಕ ಹಾಗೆ, ಅವರ ಹೆಸರಿನಲ್ಲಿ ಅರ್ಥಕ್ಕೂ ತಕ್ಕ ಹಾಗೆ ಅವರ ಜೀವನದಲ್ಲಿ ಕೂಡ ಅವರು ಘನತೆಗೆ ಯೋಗ್ಯರಾಗಿ ಕಾಣಿಸಿಕೊಂಡಿದ್ದಾರೆ. ಅವರು ದೇವರ ಸುವಾರ್ತೆನ ಅಂಗೀಕರಿಸಿಕೊಂಡಿದ್ದಾರೆ. ಮತ್ತೆ ತಿಮೋತಿನ ಹೆಸರಿನ ಅರ್ಥ ಏನಂತಂದ್ರೆ, ತಿಮೋತಿನಂದ್ರೆ ದೇವರನ್ನು ಘನಪಡಿಸುವವನು, ಇಲ್ಲ ದೇವರನ್ನು ಮಹಿಮ ಪಡಿಸುವಂತವನು. ಅದಕ್ಕಾಗಿ ಈ ಎಲ್ಲ ಹೆಸರುಗಳನ್ನ ಅರ್ಥದಲ್ಲಿ ನಾವು ಗಮನಿಸಬೇಕಾದಂತಂದ್ರೆ, ನಾವು ಸುವಾರ್ತೆಯನ್ನು ಕೇಳಿಸಿಕೊಂಡು ಅದನ್ನು ಅಂಗೀಕರಿಸಿ ನಾವೇನ್ ಮಾಡಬೇಕು, ದೇವರನ್ನು ಘನಪಡಿಸ. ಈ ಕುಟುಂಬ ಹಾಗೆ ಸುವಾರ್ತೆ ಬರುವುದಕ್ಕಿಂತ ಮುಂಚೆ ಇದು ಬೇರೆ ರೀತಿಯಾಗಿ ಅಪ್ರಾಮಾಣಿಕವಾಗಿತ್ತು. ಅದ್ರ ಸುವಾರ್ತೆ ಅವರ ಜೀವನದೊಳಗೆ ಬಂದಾಗ ಅದನ್ನು ಅಂಗೀಕರಿಸಿಕೊಂಡಿದ್ದಾರೆ, ಆ ಸುವಾರ್ತೆಯನ್ನು ಒಪ್ಪಿಕೊಂಡಿದ್ದಾರೆ. ಅದರಿಂದ ದೇವರನ್ನು ಮಹಿಮಪಡಿಸಿ ಆ ಲುಸ್ತ್ರ, ಆ ಪರಿಸರ ಪ್ರಾಂತಗಳಲ್ಲಿ ಒಳ್ಳೆ ಸಾಕ್ಷಿ ಇರುವಂತ ಕುಟುಂಬವಾಗಿ ಆ ಕುಟುಂಬ ಕಾಣಿಸಿಕೊಂಡಿದೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ನಾವು ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನದಲ್ಲಿ ನಾವು ನಿಲ್ಲಬೇಕಾದ್ರೆ, ನಾವು ವಿಶೇಷವಾದಂತ ಒಂದು ಸ್ಥಾನವನ್ನು ನಾವು ಪಡ್ಕೊಳ್ಳಬೇಕಾದ್ರೆ, ನಮ್ಮ ಕುಟುಂಬವು ಬಹಳಷ್ಟು ಪ್ರಾಮುಖ್ಯವಾದದ್ದು. ಕುಟುಂಬದ ವಿಧಾನ, ಕುಟುಂಬದಲ್ಲಿಂತ ಪರಿಸ್ಥಿತಿಗಳು ಅವೆಷ್ಟು ಪ್ರಾಮುಖ್ಯವಾಗಿ ನಮಗೆ ಇರಬೇಕು. ಕುಟುಂಬದ ಪರಿಸ್ಥಿತಿಗಳು ಸರಿ ಇಲ್ಲದಿದ್ದರೆ, ಕುಟುಂಬದಲ್ಲಿ ಗಲಿಬಿಲಿ, ಕುಟುಂಬದಲ್ಲಿ ಜಗಳ, ಕುಟುಂಬದಲ್ಲಿ ಒಡೆದಾಟ, ಕುಡುಕತನ, ಕುಟುಂಬದಲ್ಲಿ ಒಂದು ರೀತಿಯಂತ ಗಲಿಬಿಲಿ ಉಂಟಾದ್ರೆ ಭಕ್ತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗುವುದು. ಭಕ್ತಿಯಲ್ಲಿ ನಾವು ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಅಧೋಗತಿಗೆ ಹೋಗ್ತೇವೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಆ ಕುಟುಂಬಗಳು ತುಂಬಾ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಆಗಿ ಇರಬೇಕಂತೇಳಿ ತಿಮೋತಿನ ಜೀವನದಲ್ಲಿ ನಾವು ಗಮನಿಸ್ತೇವೆ. ಈಗ ತಿಮೋತಿನ ಇಷ್ಟು ಸೇವೆ ಮಾಡ್ಲಿಕ್ಕೆ, ಆ ಹಿರಿಯರ ಮನಸ್ಸಿನಲ್ಲಿ ಆ ವಿಶೇಷವಾದಂತ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಅವನ ಕುಟುಂಬ. ನಂಬಿರುವಂತ ಅವರ ತಾಯಿ, ನಂಬಿರುವಂತ ಅವರ ಅಜ್ಜಿ, ಅವರ ನಂಬಿಕೆಯಲ್ಲಿ ಬಲವಾಗಿ ಸ್ಥಿರವಾಗಿದ್ದರಿಂದ ಆ ಮಗನನ್ನು ಕೂಡ, ಯವನಸ್ಥನಾದ ತಿಮೋತಿನನ್ನು ಕೂಡ ಹಾಗೆ ಬೆಳೆಸಿದ್ದಾರೆ ಪ್ರಿಯ. ಅದಕ್ಕಾಗಿ ನಮ್ಮ ಕುಟುಂಬಗಳ ವಿಚಾರದಲ್ಲಿ ನಾವು ಕೂಡ ಆಲೋಚನೆ ಮಾಡಿಕೊಳ್ಳುತ್ತಾ, ಒಂದು ವೇಳೆ ಬಲಹೀನತೆಗಳಿದ್ದಾರೆ ಸರಿಪಡಿಸಿಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಭಕ್ತಿಯಲ್ಲಿ ಬೆಳೆಯಬೇಕು. ನಮ್ಮನ್ನು ನೋಡಿ ಅವರು ಬೆಳೆಯುತ್ತಾರೆ. ನಮ್ಮನ್ನು ನೋಡಿ ನಾವೇನು ಮಾಡ್ತಾ ಇದ್ದೇವೆ, ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ಏನು ಆಲೋಚನೆ ಮಾಡ್ತಾ ಇದ್ದೇವೆ, ಇದನ್ನು ನೋಡಿ ನಮ್ಮ ಮಕ್ಕಳು ಬೆಳೆಯುತ್ತಾರೆ. ತಂದೆ ಏನು ಮಾಡ್ತಾ ಇದ್ದಾನೋ ಅದನ್ನು ನೋಡಿ ಮಗನು ಮಾಡ್ತಾನೆ. ಹೇಳುವಂತ ಮಾತುಗಳನ್ನು ಯಾರು ಕೂಡ ಕೇರ್ ಮಾಡುವುದಿಲ್ಲ ಪ್ರಿಯ. ನಮ್ಮ ಜೀವನದ ವಿಧಾನ, ನಮ್ಮ ಪ್ರವರ್ತನೆ, ಇದು ನಾವು ಸರಿಯಾಗಿಟ್ಟುಕೊಳ್ಳುವಾಗ ನಮ್ಮ ಮಕ್ಕಳು ಆ ಉನ್ನತವಾದಂತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ಯೂನಿಕೆ ಮತ್ತು ಅವರ ಅಜ್ಜಿ ಲೋಯಿ ಅವರು ನಂಬಿಗಸ್ತರಾಗಿ ದೇವರ ಭಯದಲ್ಲಿ ಭಕ್ತಿಯಲ್ಲಿದ್ದರಿಂದ ಆ ಯವನಸ್ಥನಾದಂತ ತಿಮೋತಿನು ಕೂಡ ಉನ್ನತವಾದಂತ ಸ್ಥಾನಕ್ಕೆ ಆತ ಹೋಗಿದ್ದಾನೆ. ಭಕ್ತಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿದ್ದಾನೆ. ಅವನ ಹಾಗೆ ಮತ್ತೊಬ್ಬರಿಲ್ಲ ಅಂತೇಳಿ ಆ ಸ್ಥಾನಕ್ಕೆ ತಿಮೋತಿನು ಹೋಗಿರುವಂತದ್ದು ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಅದಕ್ಕಾಗಿ ಒಂದು ಮಾತನ್ನ ಓದ್ಕೊಳ್ಳಿ ನೋಡಿ. ಎರಡನೇ ತಿಮೋತಿನ ಪತ್ರಿಕೆ 1ನೇ ಅಧ್ಯಾಯ, 2ನೇ ತಿಮೋತಿನ ಪತ್ರಿಕೆ 1ನೇ ಅಧ್ಯಾಯ 3ರಿಂದ ಓದಬೇಕು. ಅದರ 5ನೇ ವಚನ ಓದ್ತಾ ಇದೆ ನೋಡಿ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು
ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಇಲ್ಲಿ ಪೌಲನ ನಂಬಿಕೆ ನೋಡ್ರಿ, ಪೌಲನು ಆ ಕುಟುಂಬದ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದನೋ ಈ ವಚನ ಭಾಗದಲ್ಲಿ ನಾನು ಗಮನಿಸ್ತೇನೆ. ಮೇಲ್ಗಡೆ ತಿಮೋತಿಗೆ ಅನೇಕ ಕಷ್ಟ ಇದೆ. 4ನೇ ವಚನದಲ್ಲಿ ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕು ಅಪೇಕ್ಷಿಸುತ್ತೆ ಅಂತೇಳಿ, ಶ್ರಮೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ ತಿಮೋತಿನ ಹಾದು ಹೋಗ್ತಾ ಇದ್ದಾನೆ. ಆದ್ರೆ ಪೌಲನ ಒಂದು ಧೈರ್ಯ ಏನಂತಂದ್ರೆ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆ ನನ್ನ ನೆನಪಿಗೆ ಬಂತು. ತಿಮೋತಿನಲ್ಲಿದ್ದಂತ ನಂಬಿಕೆ ಅದು ಕಪಟವಾದಂತ ನಂಬಿಕೆ ಅಲ್ಲ. ಇವತ್ತು ಅನೇಕ ಜನರು ಸುವಾರ್ತನ ಕೇಳಿ ಸರಿಯಾಗಿ ನಂಬದೆ ಬಿದ್ದು ಹೋಗುವಂತವ್ರು, ಕಪಟವಾದಂತ ನಂಬಿಕೆಯಲ್ಲಿ ಇರುವಂತವ್ರು ಎಷ್ಟೋ ಜನರಿದ್ದಾರೆ. ಆದ್ರೆ ತಿಮೋತಿನಲ್ಲಿದ್ದಂತ ನಂಬಿಕೆ ಇಲ್ಲಿ ಪೌಲನು ಸಾಕ್ಷಿ ಕೊಡ್ತಾ ಇದ್ದಾನೆ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆ ನನ್ನ ನೆನಪಿಗೆ ಬಂತು. ತಿಮೋತಿನೇ, ನಿನಗೆ ಕಣ್ಣೀರಿದೆ, ನಿನಗೆ ಕಷ್ಟ ಇದೆ, ಸಮಸ್ಯೆಗಳಿದೆ, ಆದ್ರೆ ನಿನ್ನ ನಂಬಿಕೆ ಇದೆಯಲ್ಲ ಅದು ನಿಷ್ಕಪಟವಾದದ್ದು. ನನಗೆ ಗೊತ್ತು ತಿಮೋತಿನೇ, ನೀನ್ ಧೈರ್ಯವಾಗಿರು, ಸ್ಥಿರವಾಗಿರು ಅಂತೇಳಿ ಇಲ್ಲಿ ಪೌಲನು ತಿಳಿಯಪಡಿಸ್ತಾ ಇದೆ. ಆ ನಂಬಿಕೆ ಎಲ್ಲಿಂದ ಬಂತಂತೆ? ಆ ನಿಷ್ಕಪಟವಾದ ನಂಬಿಕೆ ಎಲ್ಲಿಂದ ಬಂತು? ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ, ಅಜ್ಜಿಯಲ್ಲಿ ಆ ನಂಬಿಕೆ ಉಂಟು, ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಮೊದಲು ಅಜ್ಜಿನಲ್ಲಿ ಮತ್ತು ತಾಯಿಯಲ್ಲಿ ಆ ನಿಷ್ಕಪಟವಾದ ನಂಬಿಕೆ ಇದ್ದದ್ದರಿಂದ ಈಗ ಮಗನಲ್ಲಿ ಕೂಡ, ಮೊಮ್ಮಗನಲ್ಲಿ ಕೂಡ ಅದೇ ನಂಬಿಕೆ ಇದೆ. ಅದಕ್ಕಾಗಿ ಹಿರಿಯರಾಗಿರುವಂತಹ ದೊಡ್ಡವರಾಗಿರುವ ನಮ್ಮಲ್ಲಿ ಆ ನಿಷ್ಕಪಟವಾದಂತ ನಂಬಿಕೆ ನಮ್ಮಲ್ಲಿರ್ಬೇಕು. ಫಸ್ಟ್ ನಾವು ನಂಬಿದಂತವರಾಗಿರ್ಬೇಕು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ಅಲ್ಲಿ ಸಾಕ್ಷಿ ಕೊಡ ನಂಬಿದ್ದ ಯಹೂದ್ಯ ಸ್ತ್ರೀ ಮಗನು, ಪವಿತ್ರಾತ್ಮ ದೇವರು ಬರೆದಂತ ಮಾತುಗಳು, ಆಕೆ ನಂಬಿದ್ದ ಯಹೂದ್ಯ ಸ್ತ್ರೀ. ಇಂಥ ಸಾಕ್ಷಿ ನಮ್ಮ ಕುಟುಂಬಗಳಲ್ಲಿ ಇರ್ಬೇಕು. ಈ ನಿಷ್ಕಪಟವಾದಂತ ನಂಬಿಕೆ ತಿಮೋತಿನಿಗೆ ಎಲ್ಲಿಂದ ಬಂತು? ಅವರ ಅಜ್ಜಿಯಿಂದ, ಅವರ ತಾಯಿಯಿಂದ ಆ ನಂಬಿಕೆ ಬಂದಿದೆ ಅಂತೇಳಿ ಈ ವಚನ ಭಾಗದಲ್ಲಿ ಪೌಲನ ಒಂದು ಸಾಕ್ಷಿ, ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದೆ. ತಂದೆ ತಾಯಿಗಳಲ್ಲಿ ಯಾವ ನಂಬಿಕೆ ಇದೆಯೋ, ಕುಟುಂಬದ ಹಿರಿಯರಲ್ಲಿ ಯಾವ ನಂಬಿಕೆ ಇದೆಯೋ, ಅದೇ ನಂಬಿಕೆ ನಮ್ಮ ಮಕ್ಕಳಲ್ಲಿ ಕೂಡ ಅದು ವಾಸ ಮಾಡು. ಅದಕ್ಕಾಗಿ ಮೊದಲು ನಮ್ಮನ್ನು ನಾವು ಕ್ರಮಪಡಿಸ್ಕೊಳ್ಳೋಣ ಮತ್ತು ನಮ್ಮ ಮಕ್ಕಳನ್ನು ಕೂಡ ಆ ನಂಬಿಕೆಯಲ್ಲಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮತ್ತೆ ಇನ್ನೊಂದು ಮಾತು ನೋಡಿ, ನಿಷ್ಕಪಟವಾದಂತ ನಂಬಿಕೆ ತಿಮೋತಿನಲ್ಲಿದೆ. ಅದಕ್ಕೆ ಕಾರಣ ಅವರ ಅಜ್ಜಿ, ಅವರ ತಾಯಿ. ಮತ್ತು 3ನೇ ಅಧ್ಯಾಯ 14ನೇ ವಚನ, ಅದೇ 2ನೇ ತಿಮೋತಿನ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ, ನೀನಾದರೂ ಕಲಿತು ದೃಢವಾಗಿ ನಂಬಿದ್ದ ಬೋಧನೆಗಳಲ್ಲಿ ನೆಲೆಯಾಗಿರು, ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು, ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ನೋಡಿ, ಚಿಕ್ಕಂದಿನಿಂದಲೇ, ತಿಮೋತಿನ ಒಂದು ಚಿಕ್ಕ ಪ್ರಾಯದಿಂದಲೇ ಆ ಪರಿಶುದ್ಧ ಗ್ರಂಥಗಳ ಪರಿಚಯ ತಿಮೋತಿನಿಗುಂಟು. ಅವನು ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಮೊದಲು ನಿಷ್ಕಪಟವಾದಂತ ನಂಬಿಕೆ, ಕಾಪಟವಿಲ್ಲದಂತ ನಂಬಿಕೆ, ಲೋಪವಿಲ್ಲದಂತ ನಂಬಿಕೆ ಅವನಲ್ಲಿ ಉಂಟು. ಅದೆಲ್ಲಿಂದ ಬಂತು? ಅವರ ಅಜ್ಜಿ ಅಂತ ಲೋವಿಯಲ್ಲಿಯೂ ಅವರ ತಾಯಿ ಅಂತ ಯೂನಿಕೆಯಿಂದ ತಿಮೋತಿನಿಗೆ ಬಂತು. ಅಷ್ಟು ಮಾತ್ರವಲ್ಲ, ಮತ್ತೆ 2ನೇದಾಗಿ ನಾವು ಗಮನಿಸ್ತೇವೆ 14ನೇ ವಚನದಲ್ಲಿ, ನೀನಾದರೂ ಕಲಿತು ದೃಢವಾಗಿ ನಂಬಿದ್ದ ಬೋಧನೆಗಳಲ್ಲಿ ನೆಲೆ. ದೇವರ ವಾಕ್ಯ ಆ ವಾಕ್ಯದಲ್ಲಿ ನೆಲೆಯಾಗಿರು. ಕಲಿಸ್ಕೊಟ್ಟವ್ರು ಯಾರು ಎಂಬುದನ್ನು ಆಲೋಚಿಸು. ನಿನಗೆ ಕಲಿಸ್ಕೊಟ್ಟವ್ರು ಯಾರು? ಚಿಕ್ಕಂದಿನಿಂದ ನಿನಗೆ ಕಲಿಸ್ಕೊಟ್ಟವ್ರು ನಿನ್ನ ಅಜ್ಜಿ, ನಿನ್ನ ತಾಯಿ. ಚಿಕ್ಕಂದಿನಿಂದ ನಿನ್ನ ಕಲಿಸ್ಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯ್ತಲ್ಲ. ಇದು ನಮ್ಮ ಕುಟುಂಬಗಳಲ್ಲಿ ಇರಬೇಕಾದ ನಿಷ್ಕಪಟವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. ನಮ್ಮ ಕುಟುಂಬಗಳಲ್ಲಿ ಪರಿಶುದ್ಧ ಗ್ರಂಥಗಳ ಒಂದು ಪರಿಚಯ, ದೇವರ ವಾಕ್ಯದ ಒಂದು ಪರಿಚಯ, ದೇವರ ವಾಕ್ಯದ ಒಂದು ಅಭ್ಯಾಸ, ದೇವರ ವಾಕ್ಯದ ಒಂದು ಬೋಧನೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಇರಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ಬೇಕು. ತಿಮೋತಿನಿಗೆ ಚಿಕ್ಕಂದಿನಿಂದ ಅವರು ಕಲಿಸ್ಕೊಟ್ಟಿದ್ರಿಂದ ಅವನು ಯವನ ಪ್ರಾಯಕ್ಕೆ ಬಂದಾಗ ಎಲ್ಲಿದ್ದಾನೆ? ಅಗ್ರಸ್ಥಾನದಲ್ಲಿದ್ದಾನೆ. ಪೌಲನ ಜೊತೆ ಅಷ್ಟು ಜನರಿದ್ರೂ ಕೂಡ ಅವನ ಹಾಗೆ ಚಿಂತಿಸುವರು ಮತ್ತೊಬ್ಬರಿಲ್ಲ. ತಿಮೋತಿನಿಗೆ ಉನ್ನತವಾದ ಸ್ಥಾನ ಪೌಲು ಕೊಟ್ಟಿದ್ದ ಕಾರಣ ಕುಟುಂಬ ಪ್ರಿಯ, ಕುಟುಂಬದಂತ ಪರಿಸ್ಥಿತಿಗಳು, ಕುಟುಂಬದಂತ ನಿಷ್ಕಪಟವಂತ ನಂಬಿಕೆಯಿಂದ ಅವನು ಉನ್ನತವಾದಂತ ಮಟ್ಟಕ್ಕೆ ಹೋಗಿರುವಂತದ್ದು ಆ ವಾಕ್ಯದಲ್ಲಿ ಗಮನ. ಹಾಗಾಗಿ ನಮ್ಮ ಕುಟುಂಬ ಬಾಲ್ಯದಿಂದಲೇ
ಚಿಕ್ಕ ಪ್ರಾಯದಿಂದಲೇ ನಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ನಾವು ಕಲಿಸ್ಕೊಡ್ಬೇಕು. ದೇವರ ವಾಕ್ಯದಲ್ಲಿ ಅವರನ್ನು ಬೆಳೆಸಬೇಕು. ನಾವು ದೇವರ ವಾಕ್ಯದ ಗ್ರಂಥಗಳ ಪರಿಚಯ ನಾವು ಮಾಡುವುದಿಲ್ಲ. ಈ ಗ್ರಂಥ ಯಾಕೆ ಬರೆದಿದ್ದಾನೆ, ಯಾರು ಬರೆದಿದ್ದಾರೆ, ಇದರಲ್ಲಿ ವಿಷಯವೇನು, ಇದನ್ನು ನಾವು ಏನು ಕಲಿಬೇಕು, ಯಾಕೆ ದೇವರು ನಮಗೆ ಈ ಗ್ರಂಥ ಕೊಟ್ಟಿದ್ದಾನೆ, ಈ ಗ್ರಂಥಗಳ ಪರಿಚಯ ನಾವು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಅವರು ದೊಡ್ಡವರಾದ ಮೇಲೆ ಅದು ತಪ್ಪಿ ಹೋಗುವುದಿಲ್ಲ. ಅವರು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ತಾರೆ. ನಿಷ್ಕಪಟವಂತ ನಂಬಿಕೆ ನಮ್ಮಲ್ಲಿರ್ಬೇಕು. ಮತ್ತೆ ನಾವು ಕಲಿಸ್ಕೊಡ್ಬೇಕು. ನಾವು ಹೆಂಗೆ ಬೇಕಾದ್ರೆ ಜೀವಿಸುತ್ತಾ ನೀವು ವಾಕ್ಯ ಓದ್ರೆ ಯಾರು ಓದುದಿಲ್ಲ. ಇವತ್ತು ಹೇಳುದು ನಾಳೆ ದೊಡ್ಡವರಾದ ಮೇಲೆ ನೀನು ಓದಿದೀಯಾ ಅಂತೇಳಿ. ಮೊದಲು ನಮ್ಮಲ್ಲಿ ಆ ಭಕ್ತಿಯ ಜೀವನ ಇರಬೇಕು, ಆ ನಿಷ್ಕಪಟವಂತ ನಂಬಿಕೆ ಇರಬೇಕು. ಆಮೇಲೆ ನಮ್ಮ ಮಕ್ಕಳಿಗೆ ಕಲಿಸ್ಕೊಡುವಾಗ ಅವರು ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಎಂತ ಸಂಶಯವಿರುವುದಿಲ್ಲ, ಅನುಮಾನ ಇರುವುದಿಲ್ಲ. ತಿಮೋತಿನ ಜೀವನ ನಮಗೆ ಮಾದರಿ. ತಿಮೋತ ಅಷ್ಟು ಉನ್ನತವಾದ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವನ ಕುಟುಂಬ ಸುವಾರ್ತೆ ಬಂದಾಗ ಸುವಾರ್ತೆ ನಂಬಿದರು, ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರು, ಆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತರು. ಆ ನಂಬಿಕೆ ನಿಷ್ಕಪಟವಂತ ನಂಬಿಕೆ ಮತ್ತು ಚಿಕ್ಕ ವಯಸ್ಸಿನದಲ್ಲೇ ಪರಿಶುದ್ಧ ಗ್ರಂಥಗಳ ಪರಿಚಯ ತಿಮೋತಿಗೆ ಮಾಡಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಕುಟುಂಬಗಳನ್ನು ಆ ರೀತಿಯಾಗಿ ನಾವು ಕ್ರಮಪಡಿಸಿಕೊಳ್ಳುವಾಗ ನಮ್ಮ ಮಕ್ಕಳು ತಪ್ಪಿ ಹೋಗುವುದಿಲ್ಲ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿ ನೋಡಿ. ಒಂದು ಮಾತನ್ನ ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಿಂದ ಓದಬೇಕು. 35 ನೋಡಿ. ನೀವು ಹೊಲೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನಿಮಗೆ ಆಜ್ಞಾಪಿಸಿದ ಧರ್ಮೋಪದೇಶ ದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ದೇವರು ಆ ವಾಗ್ದಾನ ದೇಶಕ್ಕೆ ಹೋದಾಗ ಅವರಿಗೆ ಕೊಟ್ಟಂತ ಆಜ್ಞೆಗಳು, ಅವ್ರೇನ್ ಮಾಡ್ಬೇಕು? 2ನೇ ವಚನ, ನೀವು ನಿಮ್ಮ ಪುತ್ರ ಪೌತ್ರ ಸಂತತಿಯವರಿಗೆ ನಿನ್ನ ಜೀವಮಾನವೆಲ್ಲ ಅವುಗಳನ್ನು ಬೋಧಿಸಬೇಕು. ಬೋಧಿಸಬೇಕು ಅಂತೇಳಿ 6ನೇ ವಾಕ್ಯ ನೋಡಿ. 6ನೇ ವಚನ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ದೇವರು ಕೊಟ್ಟಂತ ಮಾತುಗಳು ಎಲ್ಲಿರ್ಬೇಕು? ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ದೇವರ ವಾಕ್ಯಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇದು ಮನೆಯಲ್ಲಿ ನಡಿಬೇಕಂತ ದೇವರು ಕೊಟ್ಟಂತ ಮಾತುಗಳು ಮೊದಲು ನಮ್ಮ ಹೃದಯದಲ್ಲಿ ಇರಬೇಕು, ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆಮೇಲೆ ಅವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ನಾವು ಶಾಲೆಯಲ್ಲಿ ಕಲಿಸ್ಕೊಟ್ಟಂತ ಪಾಠಗಳನ್ನು ಎಷ್ಟು ಅಭ್ಯಾಸ ಮಾಡಿಸ್ತೇವೆ ನಮಗೆ ಗೊತ್ತು. ಅದು ದೇವರ ವಾಕ್ಯ ಅಷ್ಟು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿಸುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಮಕ್ಕಳೊಂದಿಗೆ ನಾವು ಮಾತಾಡ್ಬೇಕು. ಇವತ್ತು ಸಭೆ ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಏನು ಗೊತ್ತಾಗ್ತಂತ ಹೇಳ್ತೀವಿ ನಾವು. ಅವ್ರ ಚಿಕ್ಕ ಮಕ್ಕಳು, ಅವರಿಗೆ ದೊಡ್ಡ ದೊಡ್ಡ ವಿಷಯ ಹೆಂಗ್ ಗೊತ್ತಾಗ್ತಂತ ಅವ್ರು ಯಾವಾಗ ತಿಳ್ಕೊಳ್ತಾರೆ? ಮಾತಾಡ್ತಾ ಇರ್ಬೇಕು. ಅವರೊಂದಿಗೆ ದೇವರ ವಾಕ್ಯ, ದೇವರ ಗ್ರಂಥಗಳ ಪರಿಚಯ ನಾವು ಮಾತಾಡಬೇಕು. ಮತ್ತೆ 8ನೇ ವಚನ ನೋಡಿ, ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪದ ಪಟ್ಟಿ ಅಂತ ಇರಬೇಕು. ನಿಮ್ಮ ಮನೆ ಬಾಗಿಲ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನೋಡಿ, ದೇವರ ಇಸ್ರಾಯೇಲ್ ಕೊಟ್ಟಂತ ಆಜ್ಞೆ ಅವತ್ತು ಅವರಿಗೆ ಮಾತ್ರವಲ್ಲ, ಇವತ್ತು ನಮಗ್ ಕೂಡ ಅದೇ ಆಜ್ಞೆ. ನಮ್ಮ ಮಕ್ಕಳಿಗೆ ನಮ್ಮ ಮನೆಗಳಲ್ಲಿ ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡಿಸುವವರಾಗಿರ್ಬೇಕು. ಆಗ ಅವರು ದೊಡ್ಡವರಾದ ಮೇಲೆ ಅವರು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರು ಕಾರಣರಾಗ್ತಾರೆ. ಮತ್ತೊಂದು ಮಾತು ನೋಡಿ, 4ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ. 4ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ, ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು
ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ನೀವೇನು ಕೇಳಿಸ್ಕೊಂಡಿದ್ದೀರಿ ಅವು ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡು ಬಹು ಜಾಗ್ರತೆಯಿಂದ ಅವಾಗ ಕಾಪಾಡಿಕೊಳ್ಳಬೇಕು. ನೀವು ನೋಡಿರುವಂತ ಸಂಗತಿಗಳನ್ನು ಮರೆಯಬಾರದು. ನಿಮ್ಮ ಜೀವದಿಂದ ಇರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಏನ್ ಮಾಡಬೇಕು? ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಯಾಕೆ? ಅವರು ದೊಡ್ಡವರಾದ ಮೇಲೆ ಅವುಗಳಲ್ಲಿ ಅವ್ರು ಸ್ಥಿರವಾಗಿ ನಿಲ್ಲಬೇಕು. ಅವ್ರು ಮರೆಯಬಾರದು. ದೇವರ ಬಗ್ಗೆ, ದೇವರ ಕಾರ್ಯಗಳ ಬಗ್ಗೆ ಅವ್ರು ಮರೆಯಬಾರದಂತೇಳಿ ಅವುಗಳನ್ನು ತಿಳಿಸುತ್ತಾ ಹೋಗ್ಬೇಕಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತಾ ಇದ್ದೇವೆ. ಆಮೇಲೆ ಅದೇ ಧರ್ಮೋಪದೇಶ ಕಂಡ 11ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ ಒಂದು ಮಾತಿದೆ. 19ನೇ ವಚನ, 11ನೇ ಅಧ್ಯಾಯ 19ನೇ ವಚನದಲ್ಲಿ ನೀವು ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ಆ ವಾಕ್ಯ ನಾವು ಓದ್ತೀವಿ ಕೆಳಗಡೆ. ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿ, ಚಿಕ್ಕ ಚಿಕ್ಕಂದಿನಿಂದಲೇ. ಈಗ ತಿಮೋತಿ ಅಷ್ಟು ಅಗ್ರಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಅವರ ಕುಟುಂಬದಲ್ಲಂತ ಅವರ ತಾಯಿ, ಅವರ ಅಜ್ಜಿ, ಅವರದಂತ ನಂಬಿಕೆ. ಅವ್ರೇನ್ ಮಾಡ್ತಾ ಇದ್ದಾರೆ? ದೇವರ ವಾಕ್ಯಗಳನ್ನು ಅವರು ಕಲಿಸ್ಕೊಟ್ಟಿದ್ದಾರೆ. ಈ ವಾಕ್ಯದ ಆಧಾರದೊಂದಿಗೆ ಅವ್ರಿಗೆ ದೇವರ ವಾಕ್ಯಗಳನ್ನು ಕಲಿಸ್ಕೊಟ್ಟಿದ್ದರಿಂದ ತಿಮೋತಿನ ದೊಡ್ಡವನಾದಾಗ 16 ವರ್ಷ 18 ವರ್ಷ ಯವನ ಪ್ರಾಯಕ್ಕೆ ಬಂದಾಗ ಲುಸ್ತ್ರದಲ್ಲಿ ಹೇಗಿದ್ದಾನೆ? ಒಳ್ಳೆ ಸಾಕ್ಷಿ ಹೊಂದಿರುವಂತ ಸಹೋದರನಾಗಿ ಅವನು ಕಾಣಿಸಿಕೊಂಡಿದ್ದಾನೆ. ಮತ್ತು ಶಿಷ್ಯರಾದ ತಿಮೋತಿನಾಗಿ ಕಾಣಿಸ್ಕೊಂಡಿದ್ದಾನೆ. ಮತ್ತು ಪೌಲನುಗಳು ಏನ್ ಮಾಡ್ತಾ? ಅಪೇಕ್ಷೆ, ಈ ಯವನಸ್ಥನು ನನ್ನ ಜೊತೆಯಲ್ಲಿ ಬರಲಿ, ಈ ಯವನಸ್ಥನು ನನಗೆ ಬೇಕು ಅಂತ ಹೇಳಿ ಪೌಲನು ಕೂಡ ಅಪೇಕ್ಷೆ ಪಟ್ಟಿದ್ದಾನೆ. ಕಾರಣ ಅವನ ಒಂದು ಮೆಚುರಿಟಿ, ಆ ಭಕ್ತಿಯ ಒಂದು ಪರಿಪಕ್ವತೆ ಅವನಲ್ಲಿ ಇದ್ದದ್ರಿಂದ, ತಿಮೋತಿನಲ್ಲಿ ಭಕ್ತಿಯ ಪರಿಪಕ್ವತೆ ಇದ್ದದ್ರಿಂದ ಪೌಲನ ಅಪೇಕ್ಷೆ ಪಡ್ತಾ ಇದ್ದಾನೆ, ಈ ಯವನಸ್ಥನು ನನ್ನ ಸಂಗಡ ಬರಬೇಕು ಅಂತ. ಅದಕ್ಕಾಗಿ ಪ್ರಿಯರೇ, ನಾವು ಕೂಡ ಭಕ್ತಿಯ ಜೀವನದಲ್ಲಿ ಬೆಳೆಯಬೇಕಾದ್ರೆ ದೇವರ ವಾಕ್ಯಗಳನ್ನು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ನಾವು ಕಲಿಸ್ಕೊಡುವವರಾಗಿ ನಾವಿರಬೇಕು. ಅದಕ್ಕಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತನ್ನ ಓದ್ಕೊಳ್ಳೋಣ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಸಾಕು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಇನ್ನೊಂದು ಭಾಷೆಯಲ್ಲಿ ಹೇಗಿದಂದ್ರೆ, ಬಾಲಕನು ನಡೆಯಬೇಕಾದ ಮಾರ್ಗದಲ್ಲಿ ಅವನನ್ನು ನಡೆಸು. ಅವನು ದೊಡ್ಡವನಾದ ಮೇಲೆ ಅವನು ತಪ್ಪಿ ಹೋಗುವುದಿಲ್ಲ. ಯಾವ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಆ ಮಾರ್ಗದಲ್ಲಿ ನಡೆಸಬೇಕು. ನಾವು ಇಲ್ಲಿ ಶಿಕ್ಷಿಸಬೇಕಂತೇಳಿ ಕನ್ನಡ ಭಾಷೆನಲ್ಲಿದೆ. ಅದ್ರ ಮತ್ತೊಂದು ಟ್ರಾನ್ಸ್ಲೇಷನ್ ನಲ್ಲಿ ಅವನನ್ನು ನಡೆಸಬೇಕು. ಆ ಒಳ್ಳೆ ಮಾರ್ಗದಲ್ಲಿ, ಆ ಭಕ್ತಿಯ ಮಾರ್ಗದಲ್ಲಿ ನಾವು ನಡೆಸಬೇಕು. ತಿಮೋತಿನ ಕುಟುಂಬ, ಅವರ ಅಜ್ಜಿ, ಅವರ ತಾಯಿ ತಿಮೋತಿನನ್ನು ಆ ರೀತಿಯಾಗಿ ನಡೆಸಿದ್ದಾರೆ. ಈಗ ದೊಡ್ಡವನಾದ ಮೇಲೆ ಅವರಿಗೆ ಓರೆ ಆಗಲಿ, ಅವ್ರಿಗೆ ಭಾರವಾಗಲಿಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ತಂದೆ ತಾಯಿಗಳು ಭಾರವಾಗಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ಭಾರವಾಗಿದ್ದಾರೆ, ಯಾವ ಕೆಲಸಕ್ಕೆ ಬಾರದವರಾಗಿದ್ದಾರೆ. ಕಾರಣ ಪ್ರಾರಂಭದಿಂದಲೂ, ಚಿಕ್ಕ ವಯಸ್ಸಿನಿಂದಲೂ ಈ ಭಕ್ತಿಯ ಮಾರ್ಗದಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಾದಂತ ಮಾರ್ಗ, ಸನ್ಮಾರ್ಗದಲ್ಲಿ, ಭಕ್ತಿಯ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಾಗ ಅವರು ದೊಡ್ಡವರಾದ ಮೇಲೆ ತಪ್ಪಿ ಹೋಗುವುದಿಲ್ಲ ಮತ್ತು ತಂದೆ ತಾಯಿಗಳಿಗೆ ಭಾರವಾಗುವುದಿಲ್ಲ. ಅವರು ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನದಲ್ಲಿ ತಿಮೋತಿನ ಹಾಗೆ ಇದ್ದಾನೆ. ನಾವು ತಿಮೋತಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಆ ರೀತಿ ನಾವಿರ್ಬೇಕಂದ್ರೆ ಈ ಆಲೋಚನೆಗಳು ನಮ್ಮ ಮನಸ್ಸಿಗೆ, ನಮ್ಮ ಕುಟುಂಬಗಳಿಗೆ ಎಷ್ಟೋ ಪ್ರಯೋಜನ. ಅದು 15ನೇ ವಚನದಲ್ಲಿ ನೋಡಿ, ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸಿಬಿಡುವುದು. ಮಕ್ಕಳಲ್ಲಿ ಮೂರ್ಖತನ, ಮೂಢತ್ವ ಅದು ಸ್ವಾಭಾವಿಕವಾಗಿರ್ತದೆ. ಮಾತು ಕೇಳುವುದಿಲ್ಲ ಮಕ್ಕಳು. ಆದ್ರೆ ಅದನ್ನ ಏನ್ ಮಾಡಬೇಕು? ಶಿಕ್ಷಕನ ಬೆತ್ತದಿಂದ ನಾವು ಅದನ್ನು ತೊಲಗಿಸಬೇಕು. ಮಕ್ಕಳು ಸಾಧಾರಣ ಯಾವ ಮಕ್ಕಳು ಕೂಡ ಮಾತು ಕೇಳುವುದಿಲ್ಲ. ಆದ್ರೆ ನಾವೇನು ಮಾಡಬೇಕು? ನಡಿಬೇಕಾದಂತ, ಹೇಳಬೇಕಾದ ರೀತಿ ಮೊದಲು ನಮ್ಮಲ್ಲಿ ಆ ಪ್ರವರ್ತನೆ, ನಮ್ಮಲ್ಲಿ ಆ ಭಕ್ತಿ, ನಮ್ಮಲ್ಲಿ ಆ ಜೀವನವನ್ನು ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಹೇಳುವಾಗ ಅವರು ದೊಡ್ಡವರಾದ ಮೇಲೆ ತಪ್ಪಿ ಹೋಗುವುದಿಲ್ಲ. ಅವರು ದೇವರ ಮಾರ್ಗದಲ್ಲಿ, ಭಕ್ತಿಯಲ್ಲಿ, ಭಯದಲ್ಲಿ ಬೆಳೀತಾರೆ ಮತ್ತು ಅವರು ದೀರ್ಘಾಶ್ಮಂತರಾಗ್ತಾರೆ. ನಾವು ವಾಕ್ಯದಲ್ಲಿ ಓದಿದ್ದೀವಿ,
ಧರ್ಮೋಪದೇಶ ಕಂಡ 6ನೇ 9 ವಚನದಲ್ಲಿ ನೀವು ದೀರ್ಘಾಶುಮಂತರಾಗಬೇಕು, ನೇಮಗಳನ್ನು ಪಾಲನೆ ಮಾಡಿ, ದೇವರ ವಾಕ್ಯವನ್ನು ಪಾಲನೆ ಮಾಡ್ರಂತೀರಿ. ಅದಕ್ಕಾಗಿ ಇಲ್ಲಿ ನಾನು ಮುಗಿಸ್ತಾ ಇದ್ದೇನೆ. 2ನೇ ವಿಷಯ, ತಿಮೋತಿ ಅತ್ಯುನ್ನತವಾದಂತ ಸ್ಥಾನಕ್ಕೆ ಹೋಗ್ಲಿಕ್ಕೆ 2ನೇ ಒಂದು ಕಾರಣ ಅವನ ಕುಟುಂಬ. ಆ ಕುಟುಂಬದ ಜೀವನದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಆ ಕುಟುಂಬದಲ್ಲಿ ಆ ನಿಷ್ಕಪಟವಾದಂತ ನಂಬಿಕೆ, ಆ ಕುಟುಂಬದಲ್ಲಿ ದೇವರ ವಾಕ್ಯಗಳ ಪರಿಚಯ ಚಿಕ್ಕ ವಯಸ್ಸಿನಿಂದಲೇ ತಿಮೋತನಿಗೆ ಹೇಳಿಕೊಟ್ಟದ್ರಿಂದ 16ನೇ ಅಧ್ಯಾಯದಲ್ಲಿ ಅವನು ಒಳ್ಳೆ ಸಾಕ್ಷಿಯನ್ನು ಪಡೆದಂತ ಯವನಸ್ಥನಾಗಿ ಕಾಣಿಸ್ಕೊಂಡೆ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಲುಸ್ತ್ರದಲ್ಲಿ ತಿಮೋತನೆಂಬ ಒಬ್ಬ ಶಿಷ್ಯನಿದ್ದನು. ಅಷ್ಟು ಮಾತ್ರ 2ನೇ ವಚನದಲ್ಲಿ ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಮತ್ತೊಬ್ಬರು ಸಹೋದರರು ಅವನ ಬಗ್ಗೆ ಒಳ್ಳೆ ಸಾಕ್ಷಿ ಹೇಳ್ತಾರೆ. ಕಾರಣ ಅವನ ಕುಟುಂಬ, ಅವನ ಬಾಲ್ಯ ಜೀವನ ಮತ್ತು ಆ ಕುಟುಂಬದ ನಂಬಿಕೆ, ಭಕ್ತಿಯ ವಿಷಯಗಳಲ್ಲಿ ಅವನು ಬೆಳೆದದ್ದರಿಂದ, ನಂಬಿಕಸ್ಥನಾಗಿ ಅವನು ಇದ್ದದ್ರಿಂದ ಈ ಶ್ರೇಷ್ಠ ಒಂದು ಸಾಕ್ಷಿಯನ್ನು ಪಡ್ಬೇಕು. ಅದಕ್ಕಾಗಿ ಯವನಸ್ಥರಾಗಿರುವಂತ ನಾವು ಇವತ್ತು ಯವನಸ್ಥರ, ನಮಗೆ ಎಲ್ಲರಿಗೂ ಮದುವೆ ಆಗಿದೆ, ಕೆಲವ್ರಿಗೆ ಮದುವೆ ಆಗಲಿಲ್ಲ. ಮದುವೆ ವಿಚಾರದಲ್ಲಿ ಕೂಡ ದೇವರ ಚಿತ್ತಕ್ಕೆ ನಾವು ಒಪ್ಪಿಸೋಣ. ಮಕ್ಕಳ ವಿಚಾರದಲ್ಲಿ ಕೂಡ ಭಯಭಕ್ತಿಯಿಂದ ಅವರನ್ನು ಪ್ರಾಮಾಣಿಕರಾಗಿ ನಾವು ಬೆಳೆಸೋಣ. ಭವಿಷ್ಯತ್ನಲ್ಲಿ ಅವರು ಉನ್ನತವಾದಂತಹ ಸ್ಥಾನದಲ್ಲಿ, ಸಭೆಗಳಲ್ಲಿ ಸ್ತಂಭಗಳಾಗಿ, ಭಕ್ತಿಯ ಜೀವನದಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತ ಸ್ತಂಭಗಳಾಗಿ ನಮ್ಮ ಮಕ್ಕಳನ್ನು ನಾವು ಬೆಳೆಸೋಣ. ಯವನಸ್ಥರಾಗಿ ನಾವು ಕೂಡ ಆ ಸ್ಥಾನದಲ್ಲಿ ನಿಲ್ಲೋಣ. ಆ ರೀತಿಯಾಗಿ ಇರ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಮತ್ತು ನಾನು ವಂದನೆ ತಿಳಿಸುತ್ತಾ ಹಿರಿಯರಿಗೂ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.